ಹಾಯ್ ಮಕ್ಕಳೇ, ಇವತ್ತಿನ ವಿಡಿಯೋದಲ್ಲಿ ಪಿ ಯು ಸಿಯಿಂದ ಹಿಡಿದು MSc ತನಕ ತುಂಬ ಮಕ್ಕಳು ಸ್ಟ್ರಗಲ್ ಮಾಡುವಂತಹ ಟಾಪಿಕ್ ಆದ IUPAC ನಾಮೆನ್ಕ್ಲೇಚರ್ನ ಎಲ್ಲ ಬೇಸಿಕ್ಸನ್ನು ಈಸಿಯಾಗಿ ಎಲ್ರಿಗೂ ಅರ್ಥ ಆಗೋ ಥರ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ವಿಡಿಯೋನ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣವಾ? ಮೊದಲನೇದಾಗಿ IUPAC ಅಂತ ಹೇಳಿದರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಇವರು ಕೆಲವೊಂದು ಇಂಟರ್ನ್ಯಾಷನಲಿ ಆಕ್ಸೆಪ್ಟೆಡ್ ರೂಲ್ಸ್ ಕೊಟ್ಟಿರ್ತಾರೆ. ಆ ರೂಲ್ಸನ್ನು ಫಾಲೋ ಮಾಡಿಕೊಂಡೇ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಗೂ ನಾವು ಸಿಸ್ಟಮ್ಯಾಟಿಕ್ ನೇಮ್ಸನ್ನು ಕೊಡಬೇಕು. ಓಕೆ, ನಾಮೆನ್ಕ್ಲೇಚರ್ ಅಂತ ಹೇಳಿದರೆ ಏನು? ಯಾವುದೇ ಒಂದು ಕೆಮಿಕಲ್ ಕಾಂಪೌಂಡ್ಗೂ ಒಂದು ಸಿಸ್ಟಮ್ಯಾಟಿಕ್ ನೇಮನ್ನು ಕೊಡುವಂತಹ ಪ್ರೊಸೆಸನ್ನು ನಾಮೆನ್ಕ್ಲೇಚರ್ ಅಂತ ಕರಿತೇವೆ. ಹಾಗಿದ್ರೆ ವಾಟ್ ಈಸ್ IUPAC ನಾಮೆನ್ಕ್ಲೇಚರ್? IUPAC ರೂಲ್ಸನ್ನು ಫಾಲೋ ಮಾಡಿಕೊಂಡು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಗೆ ಸಿಸ್ಟಮ್ಯಾಟಿಕ್ ನೇಮನ್ನು ಕೊಡುವಂತಹ ಒಂದು ಪ್ರೊಸೆಸನ್ನು IUPAC ನಾಮೆನ್ಕ್ಲೇಚರ್ ಅಂತ ಕರಿತೇವೆ. ಈ ಒಂದು ಮಾಸ್ಟರ್ ಫಾರ್ಮುಲಾನ ನೀವು ನೆನ್ಪಿಟ್ಕೊಂಡ್ರೆ IUPAC ನೇಮನ್ನು ನೀವು ಈಸಿಲಿ ಬರಿಬೋದು. ದ್ಯಾಟ್ ಈಸ್ ಪ್ರಿಫಿಕ್ಸ್ ಪ್ಲಸ್ ಪ್ಯಾರೆಂಟ್ ಪ್ಲಸ್ ಸಫಿಕ್ಸ್ ದ್ಯಾಟ್ ಗಿವ್ಸ್ ಯು ದ IUPAC ನೇಮ್ ಆಫ್ ಆನ್ ಆರ್ಗ್ಯಾನಿಕ್ ಕಾಂಪೌಂಡ್. ಈ 3 ಟರ್ಮ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಹೇಗೆ ಬರೆಯೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಫಸ್ಟ್ ಸ್ಟೆಪ್ಪಲ್ಲಿ ಈ ಮಿಡಲ್ ಪಾರ್ಟ್ ಏನಿದೆ ಪ್ಯಾರೆಂಟ್ ಚೈನ್, ಅದನ್ನು ನಾವು ಐಡೆಂಟಿಫೈ ಮಾಡಬೇಕು. ಸೊ ಸ್ಟೆಪ್ 1 ಇಸ್ ಐಡೆಂಟಿಫೈಯಿಂಗ್ ದ ಪ್ಯಾರೆಂಟ್ ಚೈನ್. ಮಕ್ಕಳೇ, ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ದು ಸ್ಟ್ರಕ್ಚರ್ ಕೊಟ್ಟಾಗ ನಿಮ್ಮ ಫಸ್ಟ್ ಜಾಬೇ ಇದು, ಫೈಂಡ್ ದ ಪ್ಯಾರೆಂಟ್ ಚೈನ್. ಓಕೆ, ಪ್ಯಾರೆಂಟ್ ಚೈನ್ ಅಂತ ಹೇಳಿದರೆ ಏನು? ದ ಮೇನ್ ಕಾರ್ಬನ್ ಚೈನ್ ಆಫ್ ದ ಮಾಲಿಕ್ಯೂಲ್ ಇಸ್ ಕಾಲ್ಡ್ ದ ಪ್ಯಾರೆಂಟ್ ಚೈನ್. ನಿಮ್ಮ ಸಿಲೆಬಸಲ್ಲಿ ಬರುವಂತಹ ಸಿಂಪಲ್ ಹೈಡ್ರೋಕಾರ್ಬನ್ಸಲ್ಲಿ ದ ಲಾಂಗೆಸ್ಟ್ ಕಂಟಿನ್ಯೂಸ್ ಕಾರ್ಬನ್ ಚೈನ್ ಇಸ್ ದ ಪ್ಯಾರೆಂಟ್ ಚೈನ್. ಗೊತ್ತಾಯ್ತಲ್ಲ? ನಿಮ್ಗೊಂದು ಫಾರ್ಮುಲಾ ಕೊಟ್ಟಾಗ ಅದರಲ್ಲಿ ಲಾಂಗೆಸ್ಟ್ ಆಗಿರುವಂತಹ ಕಂಟಿನ್ಯೂಸ್ ಕಾರ್ಬನ್ ಚೈನ್ ಯಾವುದು ಅಂತ ನೋಡಿ. ದ್ಯಾಟ್ ಇಟ್ ಸೆಲ್ಫ್ ಇಸ್ ದ ಪ್ಯಾರೆಂಟ್ ಚೈನ್. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಆ ಕಾರ್ಬನ್ ಚೈನಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಅಂತ ನೋಡಿಕೊಂಡು ನಾವು ರೂಟ್ ವರ್ಡನ್ನು ಬರಿತೇವೆ. So root word indicates the number of carbon atoms present in the parent chain. ಇದು ಗೊತ್ತಾಯಿತು ಅಂತ ಹೇಳಿದರೆ the first part of IUPAC name is ready. ಇಲ್ಲೊಂದು ಚಾರ್ಟ್ ಇದೆ ನೋಡಿ. ಪ್ಯಾರೆಂಟ್ ಚೈನಲ್ಲಿ ಒಂದು ಕಾರ್ಬನ್ ಆಟಮ್ ಇದ್ದರೆ ಅದರ ರೂಟ್ ವರ್ಡ್ ಮೀತ್ ಅಥವಾ ಮೆತ್. ಫಾರ್ ಎಕ್ಸಾಂಪಲ್ ಮೀಥೇನ್. 2 ಕಾರ್ಬನ್ಸ್ ಇದ್ದರೆ ಈತ್, 3 ಪ್ರಾಪ್, 4 ಬ್ಯೂಟ್, 5 ಪೆಂಟ್, 6 ಹೆಕ್ಸ್, 7 hept, 8 oct, 9 non, 10 dec. ಈ ರೂಟ್ ವರ್ಡ್ಸನ್ನು 1 to 10 ನೀವು ಇವಾಗಲೇ ಮೆಮರೈಸ್ ಮಾಡ್ಕೊಳ್ಳಿ. ಮೀತ್, ಈತ್, ಪ್ರಾಪ್, ಬ್ಯೂಟ್, ಪೆಂಟ್, ಹೆಕ್ಸ್, ಹೆಪ್ಟ್, ಆಕ್ಟ್, ನಾನ್, ಡೆಕ್. ಈಗ ಈ ರೂಟ್ ವರ್ಡ್ಗೆ ನಾವೊಂದು ಸಫಿಕ್ಸನ್ನು ಸೇರಿಸಬೇಕು. ಫಾರ್ ಎಕ್ಸಾಂಪಲ್ ಮೀಥೇನ್ ತಗೊಂಡ್ರೆ ಮೀತ್ ಪ್ಲಸ್ ಏನ್ ಅಂತ ಬರುತ್ತೆ ಅಲ್ವಾ? ಆ ಏನನ್ನು ನಾವು ಸಫಿಕ್ಸ್ ಅಂತ ಕರಿತೇವೆ. ಅದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ಬೈ ಐಡೆಂಟಿಫೈಯಿಂಗ್ ದ ಟೈಪ್ ಆಫ್ ಬಾಂಡ್ ಇನ್ ದ ಕಾಂಪೌಂಡ್. ಓಕೆನಾ? ಆಫ್ಟರ್ ಐಡೆಂಟಿಫೈಯಿಂಗ್ ದ ಪ್ಯಾರೆಂಟ್ ಚೈನ್ ಫೈಂಡ್ ಔಟ್ ದ ಟೈಪ್ ಆಫ್ ಕಾರ್ಬನ್ ಕಾರ್ಬನ್ ಬಾಂಡ್. ಓಕೆನಾ? ಈಗ ನಿಮ್ಮ ಕಾಂಪೌಂಡಲ್ಲಿ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದ್ದರೆ ಅದರ ಸಫಿಕ್ಸು ಏನ್ ಅಂತ ಬರುತ್ತೆ. ಡಬಲ್ ಬಾಂಡ್ ಇದ್ದರೆ ಈನ್ ಅಂತ ಬರುತ್ತೆ. ಟ್ರಿಪಲ್ ಬಾಂಡ್ ಇದ್ದರೆ ಐನ್ ಅಂತ ಬರುತ್ತೆ. ಇವನ್ನು ನಾವು ಸಫಿಕ್ಸ್ ಅಂತ ಕರಿತೇವೆ. ಈಗ ರೂಟ್ ವರ್ಡ್ ಮತ್ತು ಸಫಿಕ್ಸನ್ನು ಕಂಬೈನ್ ಮಾಡಿಕೊಂಡು ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣವಾ? ಫಸ್ಟ್ ಎಕ್ಸಾಂಪಲ್ CH4. ಇದರಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಹೇಳಿ? 1 ಕಾರ್ಬನ್ ಆಟಮ್. ಹಾಗಂದರೆ ರೂಟ್ ವರ್ಡ್ ಮೀತ್ ಅಂತ ಬರುತ್ತೆ. ಇದರಲ್ಲಿ ಡಬಲ್ ಬಾಂಡ್ಸ್ ಟ್ರಿಪಲ್ ಬಾಂಡ್ಸ್ ಇದೆಯಾ? ಇಲ್ಲ. ಓನ್ಲಿ ಸಿಂಗಲ್ ಬಾಂಡ್ಸ್ ಆರ್ ದೇರ್. ಸೊ ದ ಸಫಿಕ್ಸ್ ಇಸ್ ಏನ್. ಈಗ ರೂಟ್ ವರ್ಡ್ ಮತ್ತು ಸಫಿಕ್ಸನ್ನು ಕಂಬೈನ್ ಮಾಡಿ. ಮೀತ್ ಪ್ಲಸ್ ಏನ್ ಗಿವ್ಸ್ ಮೀಥೇನ್. CH4ನ ಹೆಸರೇನು? ಮೀಥೇನ್ ಅಂತ. ಈಗ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. CH3 ಸಿಂಗಲ್ ಬಾಂಡ್ CH3. ಇದರಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಮಕ್ಕಳೇ? 2 ಕಾರ್ಬನ್ ಆಟಮ್ಸ್. ಸೊ ದ ನೇಮ್ ಇಸ್ ಈತ್. ರೂಟ್ ವರ್ಡ್ ಇಸ್ ಈತ್. ಬರೀ ಸಿಂಗಲ್ ಬಾಂಡ್ಸ್ ಮಾತ್ರ ಇದೆ ಇದರಲ್ಲಿ. ಹಾಗಿದ್ರೆ ಏನ್ ಅಂತ ಸಫಿಕ್ಸ್ ಬರುತ್ತೆ. ಸೊ ರೂಟ್ ವರ್ಡ್ ಪ್ಲಸ್ ಸಫಿಕ್ಸ್ ಈತ್ ಪ್ಲಸ್ ಏನ್ ಗಿವ್ಸ್ ಈಥೇನ್. ಈ ಕಾಂಪೌಂಡ್ನ ಹೆಸರೇನು? ಈಥೇನ್ ಅಂತ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. CH3 CH2 CH3. ನಿಮಗೆ ಗೊತ್ತಿರೋ ಹಾಗೆ ಇದರಲ್ಲಿ 1 2 3 ಕಾರ್ಬನ್ ಆಟಮ್ಸ್ ಇದೆ. ಹಾಗಿದ್ರೆ ರೂಟ್ ವರ್ಡ್ ಪ್ರಾಪ್. ಬರೀ ಸಿಂಗಲ್ ಬಾಂಡ್ಸ್ ಮಾತ್ರ ಇದೆ. ಸೊ ಸಫಿಕ್ಸ್ ಏನ್. ಪ್ರಾಪ್ ಪ್ಲಸ್ ಏನ್ ಪ್ರೋಪೇನ್. ಈ ಕಾಂಪೌಂಡ್ನ ಹೆಸರು ಪ್ರೋಪೇನ್.
ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, CH2 ಡಬಲ್ ಬಾಂಡ್ CH2. ಇದರಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 2 ಕಾರ್ಬನ್ ಆಟಮ್ಸ್. ಹಾಗಿದ್ರೆ ರೂಟ್ ವರ್ಡ್ ಈತ್. ಇಲ್ಲಿ ಡಬಲ್ ಬಾಂಡ್ ಇದೆ ಅಲ್ಲ, ಸೊ ಸಫಿಕ್ಸ್ ಈನ್ ಅಂತ ಬರುತ್ತೆ. ಸೊ ಈತ್ ಪ್ಲಸ್ ಈನ್, ಈಥೀನ್. ಈ ಕಾಂಪೌಂಡ್ನ ಹೆಸರು ಈಥೀನ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಮಕ್ಕಳೇ, CH ಟ್ರಿಪಲ್ ಬಾಂಡ್ CH. ಇದರಲ್ಲೂ 2 ಕಾರ್ಬನ್ ಆಟಮ್ಸ್ ಇದೆ. ಸೊ ಈತ್. ಟೈಪ್ ಆಫ್ ಬಾಂಡ್ ಇಸ್ ಟ್ರಿಪಲ್ ಬಾಂಡ್ ಬಿಟ್ವೀನ್ ಕಾರ್ಬನ್ಸ್. ಸೊ ದ ಸಫಿಕ್ಸ್ ಇಸ್ ಐನ್. ಈತ್ ಪ್ಲಸ್ ಐನ್, ಈಥೈನ್. ಈ ಕಾಂಪೌಂಡ್ನ ಹೆಸರು ಈಥೈನ್. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ನಾವು ಪ್ಯಾರೆಂಟ್ ಚೈನ್ ನೋಡಾಯಿತು, ಸಫಿಕ್ಸ್ ನೋಡಾಯಿತು. ಆಮೇಲೆ ಬರುವಂಥ ಇಂಪಾರ್ಟೆಂಟ್ ಪಾರ್ಟ್ ಏನು ಅಂತ ಹೇಳಿದರೆ ನಂಬರಿಂಗ್. ನಿಮಗೆ ಕೊಟ್ಟಿರೋಂಥ ಕಾಂಪೌಂಡಲ್ಲಿ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇದ್ದರೆ ಅಥವಾ ಬ್ರ್ಯಾಂಚಿಂಗ್ ಇದ್ದರೆ ನಂಬರಿಂಗ್ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೊಂದು ಸಿಂಪಲ್ ಕಾಂಪೌಂಡ್ ಇದೆ ನೋಡಿ, CH3 CH2 CH2 CH3. ಇದರ ಪ್ಯಾರೆಂಟ್ ಚೈನಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 1 2 3 4 ಕಾರ್ಬನ್ ಆಟಮ್ಸ್ ಇದೆ. ಹಾಗಿದ್ರೆ ಇದೊಂದು ಬ್ಯೂಟ್ ಕಾಂಪೌಂಡ್ ಆಗಿರುತ್ತೆ. ಇಲ್ಲಿ ಏನಾದರೂ ಬ್ರಾಂಚಸ್ ಕಾಣಿಸ್ತಿದೆಯಾ ನಿಮಗೆ? ಇಲ್ಲ, ದರ್ ಇಸ್ ನೋ ಬ್ರಾಂಚ್. ಆದ್ದರಿಂದ ನಂಬರಿಂಗ್ ಇಸ್ ಸ್ಟ್ರೇಟ್ ಫಾರ್ವರ್ಡ್, ಅಂದರೆ ಈಸಿಯಾಗಿ ನಂಬರಿಂಗ್ ಮಾಡ್ಬೋದು. ಇವಾಗ ಈ ಥರ ಮಾಡ್ಬೋದು ನೋಡಿ, 1 2 3 4 ಅಲ್ವಾ? ಇದನ್ನೇ ನೀವು ರೈಟ್ ಟು ಲೆಫ್ಟ್ ಕೂಡ ಮಾಡ್ಬೋದು. 1 2 3 4 ಹೇಗೆ ಮಾಡಿದರೂ ಕರೆಕ್ಟೇ. ಇದು ಎಲ್ಲ ಸಿಂಗಲ್ ಬಾಂಡ್ಸೇ ಇದೆ. ಸೊ ಈ ಕಾಂಪೌಂಡ್ನ ಹೆಸರು ಬ್ಯೂಟೇನ್ ಅಂತ. ಈಗ ಡಬಲ್ ಬಾಂಡ್ ಇರೋ ಒಂದು ಕಾಂಪೌಂಡ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ CH3 CH ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH3. ಈಗ ಫಸ್ಟ್ ಸ್ಟೆಪ್ ಏನು? ನೀವು ಪ್ಯಾರೆಂಟ್ ಚೈನನ್ನು ಐಡೆಂಟಿಫೈ ಮಾಡಬೇಕು. ಲಾಂಗೆಸ್ಟ್ ಕಾರ್ಬನ್ ಚೈನನ್ನು ಐಡೆಂಟಿಫೈ ಮಾಡಬೇಕು. ಇದರಲ್ಲಿ ಎಷ್ಟು ಕಾರ್ಬನ್ಸ್ ಇದೆ ಹೇಳಿ? 1 2 3 4 ಕಾರ್ಬನ್ಸ್ ಇದೆ. ಸೊ ರೂಟ್ ವರ್ಡ್ ಬ್ಯೂಟ್ ಅಂತ. ಈಗ ನಿಮಗೆ 2 ಡೈರೆಕ್ಷನಲ್ಲಿ ನಂಬರಿಂಗ್ ಮಾಡ್ಬೋದು. ಒಂದು ಲೆಫ್ಟ್ ಟು ರೈಟ್, ಮತ್ತೊಂದು ರೈಟ್ ಟು ಲೆಫ್ಟ್. ಓಕೆನಾ? ಸೊ ನಾವು ಎರಡನ್ನೂ ಮಾಡಿ ನೋಡೋಣ. 1 2 3 4 ಇದು ಲೆಫ್ಟ್ ಟು ರೈಟ್. ಈಗ ರೈಟ್ ಟು ಲೆಫ್ಟ್ ಆದರೆ 1 2 3 4. ಓಕೆನಾ? ಈಗ ನೀವು ಯಾವ ಡೈರೆಕ್ಷನಲ್ಲಿ ಮಾಡಿದ್ರು ಡಬಲ್ ಬಾಂಡ್ ಕಾರ್ಬನ್ಗೆ ನಂಬರ್ 2ನೇ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ, C ಡಬಲ್ ಬಾಂಡ್ ಇದು 2 ಇದೆ, ಇಲ್ಲೂ 2 ಇದೆ. ಸೊ ಇದರಲ್ಲೂ ಎರಡೂ ವೇನು ಕರೆಕ್ಟೇ. ಹಾಗಿದ್ರೆ ಇದರ ಹೆಸರನ್ನು ಹೇಗೆ ಬರೀತೀರಾ ಹೇಳಿ? ಬ್ಯೂಟ್ ಪ್ಲಸ್ ಸಫಿಕ್ಸ್ ಏನಿಲ್ಲಿ ಡಬಲ್ ಬಾಂಡ್ ಇದ್ದಾಗ ಈನ್ ಅಂತ ಬರಬೇಕು. ಬ್ಯೂಟ್ ಪ್ಲಸ್ ಈನ್ ಬ್ಯೂಟೀನ್ ಅಂತ ಆಗುತ್ತೆ. ಬಟ್ ಇಲ್ಲಿ ಆ ಡಬಲ್ ಬಾಂಡ್ದು ಪೊಸಿಷನನ್ನು ನೀವು ಇಂಡಿಕೇಟ್ ಮಾಡಬೇಕು. ಅದ್ರ ಪೊಸಿಷನ್ ಏನು? 2. ಸೊ ಈ ಕಾಂಪೌಂಡ್ ಹೆಸರು ಬ್ಯೂಟ್ ಟು ಈನ್. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇದು ಕ್ಯಾಪಿಟಲಲ್ಲಿ ಸ್ಟಾರ್ಟ್ ಮಾಡಬಾರ್ದು. ಆಮೇಲೆ ಇಲ್ಲೆಲ್ಲೂ ಸ್ಪೇಸ್ ಕೂಡ ಕೊಡಬಾರ್ದು. ಬ್ಯೂಟ್ -2 -ಈನ್. ಈ ಕಾಂಪೌಂಡಲ್ಲಿ ಡಬಲ್ ಬಾಂಡ್ ಅಂತ ಇರೋದು ಒಂದು ಸ್ಪೆಷಲ್ ಫೀಚರ್ ಅಲ್ವಾ? ಸೊ ಯಾವುದೇ ಕಾಂಪೌಂಡನ್ನು ನೀವು ನಂಬರಿಂಗ್ ಮಾಡಬೇಕಾದ್ರೆ ಈ ಸ್ಪೆಷಲ್ ಫೀಚರ್ಗೆ ಸ್ಮಾಲೆಸ್ಟ್ ನಂಬರ್ ಬರೋ ಥರ ನೀವು ನೋಡ್ಕೋಬೇಕು. ಅದನ್ನು ನಾವು ಲೋವೆಸ್ಟ್ ಲೋಕೆಂಟ್ ಪ್ರಿನ್ಸಿಪಲ್ ಅಂತ ಕರಿತೇವೆ. ಓಕೆನಾ? ವೈಲ್ ನಂಬರಿಂಗ್ ಗಿವ್ ಲೋವೆಸ್ಟ್ ಪಾಸಿಬಲ್ ನಂಬರ್ ಟು ದ ಇಂಪಾರ್ಟೆಂಟ್ ಫೀಚರ್. ಅದನ್ನೇ ನಾವು ಲೋವೆಸ್ಟ್ ಲೋಕೆಂಟ್ ಅಂತಲೂ ಕರಿತೇವೆ. ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಇಲ್ಲಿ CH2 ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH2 CH3 ಅಂತ ಇದೆ. ಓಕೆನಾ? ಇದನ್ನು ನಾವು 2 ರೀತಿಯಲ್ಲಿ ನಂಬರಿಂಗ್ ಮಾಡ್ಬೋದು. ಲೆಫ್ಟಿಂದ ರೈಟ್ಗೆ, ರೈಟಿಂದ ಲೆಫ್ಟಿಗೆ. ಸೊ ಫಸ್ಟ್ ನಾವು ಲೆಫ್ಟಿಂದ ರೈಟ್ಗೆ ಮಾಡೋದಾದರೆ ಈ ಥರ ಬರುತ್ತೆ. 1 2 3 4. ಕರೆಕ್ಟ್ ಅಲ್ವಾ? ಆಗ ಡಬಲ್ ಬಾಂಡ್ ಆಗಿರೋ ಕಾರ್ಬನ್ಗೆ ಎಷ್ಟು ನಂಬರ್ ಬರುತ್ತೆ ಹೇಳಿ? ಡಬಲ್ ಬಾಂಡ್ ಸ್ಟಾರ್ಟ್ಸ್ ಅಟ್ ಕಾರ್ಬನ್ 1. ಸೊ C1 ಅಂತ ಬರುತ್ತೆ. ಅದೇ ನೀವು ರೈಟಿಂದ ಲೆಫ್ಟಿಗೆ ಮಾಡಿದರೆ ಏನಾಗುತ್ತೆ? 1 2 3 4 ಅಂತ ಆಗುತ್ತೆ. ಆಗ ಈ ಡಬಲ್ ಬಾಂಡ್ ಆಗಿರೋ ಕಾರ್ಬನ್ನು ನಂಬರ್ ಎಷ್ಟು ಬಂತು ನೋಡಿ? 3 ಬಂತು. ಸೊ ಫಸ್ಟ್ ಒನ್ನಲ್ಲಿ ನಂಬರ್ 1, ಇದರಲ್ಲಿ ನಂಬರ್ 3. ಸೊ ಇವಾಗ ಯಾವ್ದು ಕರೆಕ್ಟ್ ಹೇಳಿ? ಡಬಲ್ ಬಾಂಡ್ ಅಟ್ ಕಾರ್ಬನ್ ನಂಬರ್ 1 ಇಸ್ ಕರೆಕ್ಟ್. ಯಾಕಂದರೆ ಡಬಲ್ ಬಾಂಡ್ ಅನ್ನೋದು ಒಂದು ಕಾಂಪೌಂಡ್ನ ಸ್ಪೆಷಲ್ ಫೀಚರ್. ಅದಕ್ಕೆ ಲೋವೆಸ್ಟ್ ನಂಬರ್ ಬರೋ ಥರ ನಾವು ನೋಡ್ಕೋಬೇಕು. ಸೊ ಈ ಅಪ್ರೋಚ್ ಕರೆಕ್ಟ್. ಹಾಗಿದ್ರೆ ಈ ಕಾಂಪೌಂಡ್ನ ಹೆಸರೇನು ಅಂತ ಹೇಳ್ತೀರಾ? ಪ್ಯಾರೆಂಟ್ ಚೈನಲ್ಲಿ 4 ಕಾರ್ಬನ್ಸ್ ಇದೆ. ಸೊ ರೂಟ್ ವರ್ಡ್ ಬ್ಯೂಟ್. ಡಬಲ್ ಬಾಂಡ್ ಇದೆ, ಸೊ ಬ್ಯೂಟ್ ಈನ್. ಆಮೇಲೆ ಪೊಸಿಷನ್ ಎಷ್ಟು? 1. ಸೊ ದ ನೇಮ್ ಆಫ್ ದ ಕಾಂಪೌಂಡ್ ಇಸ್ ಬ್ಯೂಟ್ 1 ಈನ್. ಯಾವುದೇ ರೀತಿಯ ಸ್ಪೇಸ್ ಬಿಡೋ ಹಾಗಿಲ್ಲ ಮಧ್ಯದಲ್ಲಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು? ಡಬಲ್ ಬಾಂಡ್ ಶುಡ್ ಗೆಟ್ ದ ಲೋವೆಸ್ಟ್ ನಂಬರ್.
ಓಕೆ ಮಕ್ಕಳೇ, ಇಷ್ಟೊತ್ತು ನಾವು ಸಿಂಪಲ್ ಸ್ಟ್ರೇಟ್ ಚೈನ್ ಕಾಂಪೌಂಡ್ಸ್ ಬಗ್ಗೆ ಕಲಿತಿದ್ವಿ. ಹಾಗಿದ್ರೆ ಆ ಸ್ಟ್ರೇಟ್ ಚೈನಲ್ಲಿ ಒಂದು ಬ್ರಾಂಚ್ ಬಂದರೆ ಏನಾಗುತ್ತೆ, ಅದನ್ನು ಯಾವ ಥರ ನಾವು ನೇಮ್ ಮಾಡಬೇಕು? ಓಕೆ, ರಿಯಲ್ IUPAC ನಾಮನ್ಕ್ಲೇಚರ್ ಇಲ್ಲೇ ಸ್ಟಾರ್ಟ್ ಆಗೋದು. ಈಗೊಂದು ಎಕ್ಸಾಂಪಲ್ ತಗೊಳ್ಳೋಣ. CH3 CH CH3 CH3. IUPAC ನಾಮನ್ಕ್ಲೇಚರ್ನ ಫಸ್ಟ್ ಸ್ಟೆಪ್ ಏನು? ನಾವು ಲಾಂಗೆಸ್ಟ್ ಕಾರ್ಬನ್ ಚೈನನ್ನು ಐಡೆಂಟಿಫೈ ಮಾಡಬೇಕು. ಇದು ಇವಾಗ ಈ ಥರನೂ ಮಾಡ್ಬೋದು, ಹೀಗೂ ಮಾಡ್ಬೋದು. ಓಕೆನಾ? ಸೊ ನಾನು ಹೀಗೆ ತಗೊಳ್ತೇನೆ, ಆಗ ನಿಮಗೆ ಈಸಿ ಆಗುತ್ತೆ ಅಲ್ವಾ? 1 2 3. ಸೊ ಲಾಂಗೆಸ್ಟ್ ಕಂಟಿನ್ಯೂಸ್ ಚೈನ್ ಅಥವಾ ಪ್ಯಾರೆಂಟ್ ಚೈನಲ್ಲಿ 3 ಕಾರ್ಬನ್ಸ್ ಇದೆ. ಹಾಗಿದ್ರೆ ರೂಟ್ ವರ್ಡ್ ಏನು ಮಕ್ಕಳೇ? ಪ್ರಾಪ್ ಅಂತ. ಈಗ ಈ ಪ್ಯಾರೆಂಟ್ ಚೈನ್ಗೆ ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಕರೆಕ್ಟ್ ಅಲ್ವಾ? CH3 ಗ್ರೂಪ್ ಅಟ್ಯಾಚ್ ಆಗಿದೆ. ಈ CH3 ಬ್ರಾಂಚನ್ನು ನಾವು ಸಬ್ಸ್ಟಿಟ್ಯೂಯೆಂಟ್ ಅಂತ ಕರಿತೇವೆ. ಆ್ಯಕ್ಚುಲಿ ಈ ಕಾಂಪೌಂಡನ್ನು ನಾವು ಪ್ರೋಪೇನ್ ಅಂತ ತಗೊಂಡ್ರೆ, ಅಂದರೆ CH3 CH2 CH3 ಅಂತ ತಗೊಂಡ್ರೆ, ಮಿಡಲ್ ಕಾರ್ಬನ್ನ ಒಂದು ಹೈಡ್ರೋಜನ್ ಈಸ್ ರೀಪ್ಲೇಸ್ಡ್ ಬೈ ಮೀಥೈಲ್ ಗ್ರೂಪ್, ಕರೆಕ್ಟ್ ಅಲ್ವಾ? ಹಾಗಿದ್ರೆ ಸಬ್ಸ್ಟಿಟ್ಯೂಯೆಂಟ್ ಅಂತ ಹೇಳಿದರೆ ಏನು? ಒಂದು ಪ್ಯಾರೆಂಟ್ ಚೈನಲ್ಲಿ ಹೈಡ್ರೋಜನ್ ಆಟಮ್ನ ಪ್ಲೇಸಲ್ಲಿ ಕೂತಿರುವಂತಹ ಒಂದು ಆಟಮ್ ಅಥವಾ ಗ್ರೂಪನ್ನು ಸಬ್ಸ್ಟಿಟ್ಯೂಯೆಂಟ್ ಅಂತ ಕರಿತೇವೆ. ಇದು ನಮ್ಮ IUPAC ನೇಮ್ನ ಪ್ರಿಫಿಕ್ಸ್ ಆಗಿರುತ್ತೆ. ಫಸ್ಟ್ ನಾವು ಮಾಸ್ಟರ್ ಫಾರ್ಮುಲಾ ನೋಡಿದ್ವಲ್ಲ IUPAC ನೇಮಿಂಗಲ್ಲಿ, ಪ್ರಿಫಿಕ್ಸ್ ಪ್ಲಸ್ ಪ್ಯಾರೆಂಟ್ ಪ್ಲಸ್ ಸಫಿಕ್ಸ್. ಪ್ಯಾರೆಂಟ್ ಅಂತ ಹೇಳಿದರೆ ಲಾಂಗೆಸ್ಟ್ ಕಾರ್ಬನ್ ಚೈನ್, ಕಂಟಿನ್ಯೂಸ್ ಚೈನ್. ಸಫಿಕ್ಸ್ ಅಂತ ಹೇಳಿದರೆ ಟೈಪ್ ಆಫ್ ಬಾಂಡ್ ಮೇಲೆ ಹೋಗುತ್ತೆ, ಏನ್ ಈನ್ ಐನ್ ಅಂತ. ಆಮೇಲೆ ಪ್ರಿಫಿಕ್ಸ್ ಅಂತ ಹೇಳಿದರೆ ಇವಾಗ ನಾವು ಕಲಿತ ಹಾಗೆ ಸಬ್ಸ್ಟಿಟ್ಯೂಯೆಂಟ್ ನೇಮ್. ಆರ್ಗ್ಯಾನಿಕ್ ನಾಮನ್ಕ್ಲೇಚರಲ್ಲಿ ಕಾಮನ್ ಆಲ್ಕೈಲ್ ಗ್ರೂಪ್ಸು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸಬ್ಸ್ಟಿಟ್ಯೂಯೆಂಟ್ ಆಗಿರುತ್ತೆ. ಇಂಪಾರ್ಟೆಂಟ್ ಆಲ್ಕೈಲ್ ಸಬ್ಸ್ಟಿಟ್ಯೂಯೆಂಟ್ಸ್ ಹೆಸರನ್ನು ಕೊಟ್ಟಿದ್ದಾನೆ ನೋಡಿ ಇಲ್ಲಿ. ಈಗ ಮೀಥೇನ್ ಆಲ್ಕೇನ್ ಆದರೆ ಅದರಿಂದ ಒಂದು ಹೈಡ್ರೋಜನ್ ತೆಗೆದಾಗ ನಮಗೆ ಮೀಥೈಲ್ ಸಬ್ಸ್ಟಿಟ್ಯೂಯೆಂಟ್ ಸಿಗುತ್ತೆ, CH3 ಗ್ರೂಪ್. ಆಮೇಲೆ ಈಥೇನ್ಗೆ ಈಥೈಲ್ ಗ್ರೂಪ್, ಪ್ರೋಪೇನ್ಗೆ ಪ್ರೊಪೈಲ್ ಗ್ರೂಪ್, ಬ್ಯೂಟೇನ್ ಅಂದರೆ ಬ್ಯೂಟೈಲ್ ಗ್ರೂಪ್. ಓಕೆನಾ? ಸೊ ಅದರದ್ದೆಲ್ಲ ಫಾರ್ಮುಲಾ ಈ ಥರ ಇದೆ ನೋಡಿ. CH3 ಫಾರ್ ಮೀಥೈಲ್, CH3 CH2 ಫಾರ್ ಈಥೈಲ್, CH3 CH2 CH2 ಫಾರ್ ಪ್ರೊಪೈಲ್, CH3 CH2 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 ಅಂದರೆ C4H9 ಫಾರ್ ಬ್ಯೂಟೈಲ್. ಇವನ್ನು ನಾವು ಈ ನೇಮ್ಸನ್ನು ಪ್ರಿಫಿಕ್ಸಸ್ ಅಂತ ಕರಿತೇವೆ. ಈಗ ಆ ಥರ ಬ್ರಾಂಚ್ ಇರೋವಂತಹ ಒಂದು ಕಾಂಪೌಂಡನ್ನು, ಆಲ್ಕೇನನ್ನು ಯಾವ ಥರ ನೇಮ್ ಮಾಡೋದು ಅಂತ ನೋಡೋಣ. ಫಸ್ಟ್ ಎಕ್ಸಾಂಪಲ್ ನೋಡಿ ಇಲ್ಲಿ, CH3 CH CH3 CH3. ಸೊ ಫಸ್ಟ್ ಸ್ಟೆಪ್ ಏನು ನಾಮನ್ಕ್ಲೇಚರಲ್ಲಿ? ನೀವು ಲಾಂಗೆಸ್ಟ್ ಕಾರ್ಬನ್ ಚೈನನ್ನು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಇದನ್ನು ನಾವು ಲಾಂಗೆಸ್ಟ್ ಕಾರ್ಬನ್ ಚೈನ್ ಅಂತ ತಗೊಳ್ಳೋಣ. 1 2 3 ಕಾರ್ಬನ್ಸ್ ಇದೆ. ಸೊ ರೂಟ್ ವರ್ಡ್ ಏನು? ಪ್ರಾಪ್. ಸೆಕೆಂಡ್ ಸ್ಟೆಪ್ಪಲ್ಲಿ ಸಫಿಕ್ಸನ್ನು ಕಂಡುಹಿಡಿಯೋದು, ಅಂದರೆ ಯಾವ ಟೈಪ್ ಬಾಂಡ್ ಇದೆ ಅಂತ ನೋಡಬೇಕು. ಇದರಲ್ಲಿ ಫುಲ್ ಸಿಂಗಲ್ ಬಾಂಡ್ಸೇ ಇದೆ ಅಲ್ವಾ? ಸೊ ಏನ್ ಸಫಿಕ್ಸನ್ನು ನಾವು ತಗೋಬೇಕು. ಪ್ರಾಪ್ ಪ್ಲಸ್ ಏನ್, ಪ್ರೋಪೇನ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾದರೂ ಬ್ರಾಂಚಸ್ ಇದೆಯಾ ಅಂತ ನೋಡಬೇಕು. ಎಸ್, ಈ ಕಾಂಪೌಂಡಲ್ಲಿ ಮೀಥೈಲ್ ಬ್ರಾಂಚ್ ಇದೆ, CH3 ಗ್ರೂಪ್ ಇದೆ. CH3 ಅಂತ ಹೇಳಿದರೆ ಮೀಥೈಲ್ ಸಬ್ಸ್ಟಿಟ್ಯೂಯೆಂಟ್. ನೆಕ್ಸ್ಟ್ ನೀವು ನಂಬರಿಂಗ್ ಮಾಡಬೇಕು, ನಂಬರ್ ದ ಪ್ಯಾರೆಂಟ್ ಚೈನ್. ಈ ಕಾಂಪೌಂಡನ್ನು ನೀವು 2 ಥರ ನಂಬರ್ ಮಾಡ್ಬೋದು. ಒಂದು ಲೆಫ್ಟ್ ಟು ರೈಟ್ 1 2 3, ಇನ್ನೊಂದು ರೈಟ್ ಟು ಲೆಫ್ಟ್ 1 2 3. ಎರಡೂ ವೇನಲ್ಲಿ ಮಾಡಿದರೂ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿರುವಂತಹ ಕಾರ್ಬನ್ ಆಟಮ್ಗೆ ನಂಬರ್ 2ನೇ ಬರುತ್ತೆ. ಸೊ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ 2-ಮಿಥೈಲ್ ಪ್ರೋಪೇನ್. ಗೊತ್ತಾಯ್ತಲ್ಲ ಮಕ್ಕಳೇ? ಈ ಸ್ಟ್ರಕ್ಚರನ್ನು ಕರೆಕ್ಟಾಗಿ ನೋಡಿ. ಇಲ್ಲಿ 2 ಅಂತ ಹೇಳೋದು ಪೊಸಿಷನ್ ಆಫ್ ದ ಸಬ್ಸ್ಟಿಟ್ಯೂಯೆಂಟ್, ಪೊಸಿಷನ್ ಆಫ್ ದ ಮಿಥೈಲ್ ಗ್ರೂಪ್. ಓಕೆನಾ? ಸೊ ಈ ಮಿಥೈಲ್ ಅಂತ ಹೇಳೋದು ಸಬ್ಸ್ಟಿಟ್ಯೂಯೆಂಟ್, ಇದನ್ನು ನಾವು ಪ್ರಿಫಿಕ್ಸ್ ಅಂತ ಕರಿತೇವೆ. ಆಮೇಲೆ ಪ್ರಾಪ್ ಅಂತ ಹೇಳೋದು ಪ್ಯಾರೆಂಟ್ ಚೈನ್. ಆಮೇಲೆ ಏನ್ ಅಂತ ಹೇಳೋದು ಸಿಂಗಲ್ ಬಾಂಡನ್ನು ಸೂಚಿಸುತ್ತೆ. ಏನಂತ ಹೇಳಿದರೆ ಏನು ಇಲ್ಲಿ? ಸಫಿಕ್ಸ್. ಸೊ ನಾವು ಫಸ್ಟ್ ಓದಿದ್ವಲ್ಲ ಮಾಸ್ಟರ್ ಫಾರ್ಮುಲಾ, ಒಂದು IUPAC ನೇಮ್ ಅಂತ ಹೇಳಿದರೆ ಏನು? ಪ್ರಿಫಿಕ್ಸ್ ಪ್ಲಸ್ ಪ್ಯಾರೆಂಟ್ ಚೈನ್ ಪ್ಲಸ್ ಸಫಿಕ್ಸ್. ಅರ್ಥ ಆಯ್ತಲ್ಲ ಮಕ್ಕಳೇ ಹೇಗೆ ಬರೆಯೋದು ಅಂತ? ಸೊ ನಿಮ್ಗೆ ಎಕ್ಸಾಮಲ್ಲಿ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಕೊಟ್ಟಾಗ ನೀವು ಕಂಪ್ಲೀಟಾಗಿ ಯಾವ ಥರ ಥಿಂಕ್ ಮಾಡಬೇಕು ಅಂತ ಇದರಲ್ಲಿದೆ. ಫಸ್ಟ್ ನೀವು ಪ್ಯಾರೆಂಟ್ ಚೈನ್ ಅಥವಾ ಲಾಂಗೆಸ್ಟ್ ಕಂಟಿನ್ಯೂಸ್ ಕಾರ್ಬನ್ ಚೈನನ್ನು ಐಡೆಂಟಿಫೈ ಮಾಡಬೇಕು. ಆಮೇಲೆ ಸಫಿಕ್ಸ್ ಯಾವುದು ಅಂತ ತಿಳ್ಕೊಬೇಕಂದ್ರೆ ಟೈಪ್ ಆಫ್ ಬಾಂಡ್ ನೋಡಬೇಕು, ಸಿಂಗಲ್ ಬಾಂಡ್ ಇದೆಯಾ, ಡಬಲ್ ಬಾಂಡ್ ಇದೆಯಾ, ಟ್ರಿಪಲ್ ಬಾಂಡ್ ಇದೆಯಾ ಅಂತ. ಅದಾದಮೇಲೆ ಆ ಕಾಂಪೌಂಡಲ್ಲಿ ಯಾವುದಾದ್ರೂ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆಯಾ ಅಂತ ನೋಡ್ಕೋಬೇಕು. ಆಮೇಲೆ
ಆ ಕಾಂಪೌಂಡ್ನ ನಂಬರಿಂಗ್ ಮಾಡಬೇಕು. ಹೇಗೆ ಮಾಡ್ತೀರಾ ನಂಬರಿಂಗ್? ಯು ಶುಡ್ ಡೂ ದ ನಂಬರಿಂಗ್ ಇನ್ ಸಚ್ ಅ ವೇ ದ್ಯಾಟ್ ದ ಸಬ್ಸ್ಟಿಟ್ಯೂಯೆಂಟ್ ಗೆಟ್ಸ್ ದ ಸ್ಮಾಲೆಸ್ಟ್ ನಂಬರ್. ಓಕೆನಾ? ಕೊನೆಗೆ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಆ ಕಾಂಪೌಂಡು IUPAC ನೇಮನ್ನು ಬರೀಬೇಕು. ಇದೇ ನಮ್ಮ ಮಾಸ್ಟರ್ ಮೆಥಡ್. ಇವಿಷ್ಟನ್ನು ನೆನ್ಪಿಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವುದೇ ಒಂದು ಕಾಂಪೌಂಡಿದ ಹೆಸರನ್ನು ನೀವು ಬರಿಬೋದು. ಇವಾಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. CS3 CH3 CH2 CH3. ಸೊ ಫಸ್ಟ್ ಸ್ಟೆಪ್ ಏನು ಮಕ್ಕಳೇ? ಯು ಶುಡ್ ಐಡೆಂಟಿಫೈ ದ ಪ್ಯಾರೆಂಟ್ ಚೈನ್, ಅಂದರೆ ಲಾಂಗೆಸ್ಟ್ ಕಾರ್ಬನ್ ಚೈನನ್ನು ಐಡೆಂಟಿಫೈ ಮಾಡಬೇಕು. ಸೊ ಇದೇ ಲಾಂಗೆಸ್ಟ್ ಕಾರ್ಬನ್ ಚೈನ್, ಕರೆಕ್ಟ್ ಅಲ್ವಾ? ಇದರಲ್ಲಿ ಎಷ್ಟು ಕಾರ್ಬನ್ಸ್ ಇದೆ? 1 2 3 4. ಹಾಗಂದರೆ ರೂಟ್ ವರ್ಡ್ ಏನು? ಮೀತ್, ಈತ್, ಪ್ರಾಪ್, ಬ್ಯೂಟ್. ಸೊ ರೂಟ್ ವರ್ಡ್ ಫಾರ್ ದಿಸ್ ಕಾಂಪೌಂಡ್ ಇಸ್ ಬ್ಯೂಟ್. ಅದನ್ನೇ ಇಲ್ಲಿ ಬರೆದಿದ್ದೇನೆ ನೋಡಿ. ಲಾಂಗೆಸ್ಟ್ ಕಾರ್ಬನ್ ಚೈನ್ ಬಂದುಬಿಟ್ಟು 4 ಕಾರ್ಬನ್ ಚೈನ್, ಅಂದರೆ ರೂಟ್ ವರ್ಡ್ ಬ್ಯೂಟ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಫಿಕ್ಸನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ ಫುಲ್ ಸಿಂಗಲ್ ಬಾಂಡೇ ಇದೆ. ಸೊ ಇಲ್ಲಿ ಸಫಿಕ್ಸ್ ಏನ್ ಆಗಿರುತ್ತೆ, ಅಂದರೆ ಬ್ಯೂಟೇನ್. ಓಕೆ, ಬ್ಯೂಟ್ ಪ್ಲಸ್ ಏನ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಸ್ಟೆಪ್ ಏನು? ಇದರಲ್ಲಿ ಏನಾದರೂ ಸಬ್ಸ್ಟಿಟ್ಯೂಯೆಂಟ್ ಇದೆಯಾ, ಬ್ರಾಂಚಿಂಗ್ ಇದೆಯಾ ಅಂತ ನೋಡಬೇಕು. ಅಫ್ಕೋರ್ಸ್ ಇದೆ, ಇಲ್ಲಿ ಮಿಥೈಲ್ ಗ್ರೂಪ್ ಇದೆ, ಕರೆಕ್ಟ್ ಅಲ್ವಾ? ಸೊ ಸಬ್ಸ್ಟಿಟ್ಯೂಯೆಂಟನ್ನು ಫೈಂಡ್ ಔಟ್ ಮಾಡಾಯಿತು. ಈಗ ಈ ಚೈನನ್ನು ನೀವು ನಂಬರಿಂಗ್ ಮಾಡಬೇಕು. ಹೇಗೆ ಮಾಡ್ತೀರಾ? ಯು ಶುಡ್ ನಂಬರ್ ದ ಚೈನ್ ಇನ್ ಸಚ್ ಅ ವೇ ದ್ಯಾಟ್ ಮಿಥೈಲ್ ಗ್ರೂಪ್ ಗೆಟ್ಸ್ ದ ಲೋವೆಸ್ಟ್ ನಂಬರ್. ಲೆಫ್ಟ್ ಟು ರೈಟ್ ಮಾಡ್ಬೋದು ಅಥವಾ ರೈಟ್ ಟು ಲೆಫ್ಟ್ ಮಾಡ್ಬೋದು. ಸೊ ಫಸ್ಟು ರೈಟ್ ಟು ಲೆಫ್ಟ್ ಮಾಡಿ ನೋಡಿದರೆ 1 2 3 4 ಥರ್ಡ್ ಪೊಸಿಷನಲ್ಲಿ ಮಿಥೈಲ್ ಗ್ರೂಪ್ ಇದೆ. ಲೆಫ್ಟ್ ಟು ರೈಟ್ ಮಾಡಿದರೆ 1 2 3 4 ಸೆಕೆಂಡ್ ಪೊಸಿಷನಲ್ಲಿ ಮಿಥೈಲ್ ಗ್ರೂಪ್ ಇದೆ. ಸೊ ಲೆಫ್ಟ್ ಟು ರೈಟ್ ಮಾಡಿದಾಗ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿರೋ ಕಾರ್ಬನ್ಗೆ ಸ್ಮಾಲೆಸ್ಟ್ ನಂಬರ್ ಬರ್ತಾ ಇದೆ. ಸೊ ದಿಸ್ ಇಸ್ ದ ರೈಟ್ ವೇ ಟು ನಂಬರ್ ಇಟ್. ನಂಬರಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಆಸ್ 1 2 3 4. ಸೊ ವಿ ಹ್ಯಾವ್ ಮಿಥೈಲ್ ಗ್ರೂಪ್ ಎಟ್ ಕಾರ್ಬನ್ 2. ಹಾಗಿದ್ರೆ ಈ ಕಾಂಪೌಂಡ್ನ ಹೆಸರು ಏನು ಹೇಳ್ತೀರಾ ಮಕ್ಕಳೇ? ಪ್ರಿಫಿಕ್ಸ್, ಪ್ಯಾರೆಂಟ್ ಚೈನ್, ಸಫಿಕ್ಸ್. ಪ್ರಿಫಿಕ್ಸ್ ಸೆಕೆಂಡ್ ಪೊಸಿಷನಲ್ಲಿ ಮಿಥೈಲ್, ಅಂದರೆ 2 ಮಿಥೈಲ್. ಪ್ಯಾರೆಂಟ್ ಚೈನ್ ಬ್ಯೂಟ್, ಸಫಿಕ್ಸ್ ಏನ್. ಸೊ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ 2 ಮಿಥೈಲ್ ಬ್ಯೂಟೇನ್. 2 ಮಿಥೈಲ್ ಬ್ಯೂಟೇನ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಯಾವುದು ಕ್ಯಾಪಿಟಲಲ್ಲಿ ಬರಿಬಾರ್ದು, ಸ್ಪೇಸು ಬಿಡೋ ಹಾಗಿಲ್ಲ, ಎಲ್ಲೂ ಸ್ಪೇಸ್ ಬಿಡಬಾರ್ದು. 2 ಮಿಥೈಲ್ ಬ್ಯೂಟೇನ್. ಅರ್ಥ ಆಯ್ತಲ್ಲ? ಈ ಕೇಸಲ್ಲಿ ಈಗ ಬರೀ ಒಂದು ಸಬ್ಸ್ಟಿಟ್ಯೂಯೆಂಟ್ ಇದೆ. ವಾಟ್ ಇಫ್ ದರ್ ಆರ್ 2 ಸೇಮ್ ಸಬ್ಸ್ಟಿಟ್ಯೂಯೆಂಟ್ಸ್? 2 ಮಿಥೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದ್ರೆ ಹೇಗೆ ಬರಿಬೇಕು? ಎಕ್ಸಾಂಪಲ್ ತಗೊಳ್ಳೋಣ. CS3 CH3 CH3 CH3. ಓಕೆನಾ? ಇಲ್ಲಿ 2 ಮಿಥೈಲ್ ಗ್ರೂಪ್ಗಳು ಅಟ್ಯಾಚ್ ಆಗಿದೆ. ಸೊ ಫಸ್ಟ್ ನೀವು ಲಾಂಗೆಸ್ಟ್ ಕಾರ್ಬನ್ ಚೈನ್ ಅಥವಾ ಪ್ಯಾರೆಂಟ್ ಚೈನನ್ನು ಐಡೆಂಟಿಫೈ ಮಾಡಿ. ಅದರಲ್ಲಿ 1 2 3 4 4 ಕಾರ್ಬನ್ಸ್ ಇದೆ. ಸೊ ರೂಟ್ ವರ್ಡ್ ಬ್ಯೂಟ್ ಅಂತ ಬರುತ್ತೆ. ಎಲ್ಲ ಸಿಂಗಲ್ ಬಾಂಡ್ಸೇ ಇದೆ. ಸೊ ಸಫಿಕ್ಸ್ ಏನ್ ಅಂತ ಬರುತ್ತೆ. ಸಬ್ಸ್ಟಿಟ್ಯೂಯೆಂಟ್ಸ್ ಯಾವುದೆಲ್ಲ? 2 ಮಿಥೈಲ್ ಗ್ರೂಪ್ಸ್ ಅಲ್ವಾ? ಸೊ 2 ಸೇಮ್ ಸಬ್ಸ್ಟಿಟ್ಯೂಯೆಂಟ್ಸ್ ಬಂದಾಗ ನಾವು ಡೈ ಅನ್ನೋ ಪ್ರಿಫಿಕ್ಸನ್ನು ಸೇರಿಸಬೇಕು. ಡೈ ಅಂದರೆ 2 ಅಂತ, ಡೈ ಮಿಥೈಲ್. ಈಗ ಈ ಕಾಂಪೌಂಡನ್ನು ನಂಬರ್ ಮಾಡೋಣ. ನೀವು ಯಾವುದೇ ಡೈರೆಕ್ಷನಲ್ಲಿ ಮಾಡಿದರೂ ಸೇಮ್ ಇರುತ್ತೆ ಇದು. ಸೊ ನಾನು ಈ ಥರ ಮಾಡ್ತೇನೆ ನೋಡಿ, 1 2 3 4. ಓಕೆನಾ? ಸೊ ಇಲ್ಲಿ ಸೆಕೆಂಡ್ ಪೊಸಿಷನ್ ಮತ್ತು ಥರ್ಡ್ ಪೊಸಿಷನಲ್ಲಿ 2 ಮಿಥೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ. ಇದನ್ನು ನಾವು ಈ ಥರ ಬರಿಬೋದು, 2, 3 ಡೈ ಮಿಥೈಲ್ ಬ್ಯೂಟೇನ್. ಓಕೆನಾ? ಇಲ್ಲಿ ನೋಡ್ಕೊಳ್ಳಿ ಮಕ್ಕಳೇ, 2, 3 ಡೈ ಮಿಥೈಲ್ ಬ್ಯೂಟೇನ್ ಈ ಥರ ಬರೀಬೇಕು. ಸೊ ಒಂದಕ್ಕಿಂತ ಜಾಸ್ತಿ ಸಿಮಿಲರ್ ಸಬ್ಸ್ಟಿಟ್ಯೂಯೆಂಟ್ಸ್ ಬಂತು ಅಂತ ಹೇಳಿದರೆ ಈ ಪ್ರಿಫಿಕ್ಸ್ಗಳನ್ನು ಸಬ್ಸ್ಟಿಟ್ಯೂಯೆಂಟ್ ಮುಂದೆ ನಾವು ಬರಿಬೇಕು. 1 ಇದ್ದರೆ ಮೋನೋ ಅಂತ, ಅದನ್ನು ಬರಿಬೇಕಂತಿಲ್ಲ, ಅಗತ್ಯ ಇಲ್ಲ. 2 ಆದರೆ ಡೈ, 3 ಆದರೆ ಟ್ರೈ, 4 ಆದರೆ ಟೆಟ್ರಾ, 5 ಆದರೆ ಪೆಂಟಾ, 6 ಆದರೆ ಹೆಕ್ಸಾ ಆ್ಯಂಡ್ ಸೋ ಆನ್. ಈ ಥರ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 2 3 ಡೈ ಮಿಥೈಲ್ ಸಮಥಿಂಗ್, ಅಥವಾ 3 ಇದ್ದರೆ 2, 2, 3 ಟ್ರೈ ಮಿಥೈಲ್ ಸಮಥಿಂಗ್. ಓಕೆನಾ? ಸೊ ಸೆಕೆಂಡ್ ಪೊಸಿಷನಲ್ಲೇ 2 ಮಿಥೈಲ್ ಗ್ರೂಪ್, ಥರ್ಡ್ ಪೊಸಿಷನಲ್ಲಿ ಇನ್ನೊಂದು ಮಿಥೈಲ್ ಗ್ರೂಪ್. ಆ ಥರ ಇದ್ದರೆ ಈ ಥರ ಬರಿಬೇಕು. ಗೊತ್ತಾಯ್ತಲ್ಲ ಮಕ್ಕಳೇ? ನಂಬರ್ಸ್ಗಳ ಮಧ್ಯೆ ಕೊಮಾ ಹಾಕಬೇಕು. ಆಮೇಲೆ ಸಬ್ಸ್ಟಿಟ್ಯೂಯೆಂಟ್ ಹೆಸರು ಬರೆಯೋದಕ್ಕಿಂತ ಮುಂಚೆ ಒಂದು ಹೈಫನ್ ಹಾಕಬೇಕು. ಎಲ್ಲೂ ಸ್ಪೇಸ್ ಬಿಡೋ ಹಾಗಿಲ್ಲ. ಅದೆಲ್ಲ ಸರಿ.
ಈಗ ಕೊಟ್ಟಿರೋ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ 2 ಅಥವಾ ಜಾಸ್ತಿ ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ಸ್ ಇದ್ದರೆ, ಅಂದರೆ ಸೇಮ್ ಸಬ್ಸ್ಟಿಟ್ಯೂಯೆಂಟ್ಸ್ ಅಲ್ಲ, ಡಿಫ್ರೆಂಟ್ ಆಗಿರೋ ಸಬ್ಸ್ಟಿಟ್ಯೂಯೆಂಟ್ಸ್ ಇದ್ದರೆ ಹೇಗೆ ಬರೀತೀರಾ ಹೆಸರು? ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. CH3CH2 CH2H5 ಇದೇನಿದು CH3CH2 ಅಂತ. C2H5 ಅಂತ ಹೇಳಿದರೆ ಈಥೈಲ್ ಗ್ರೂಪ್ ಅಲ್ವಾ? CH3CH3 ಯಾವುದೇ ಒಂದು ಕಾಂಪೌಂಡ್ ಕೊಟ್ಟರು ನಿಮ್ಮ ಫಸ್ಟ್ ಕೆಲಸ ಏನು? ಲಾಂಗೆಸ್ಟ್ ಕಾರ್ಬನ್ ಚೈನನ್ನು ಐಡೆಂಟಿಫೈ ಮಾಡಿ. ಇದರಲ್ಲಿ CH3CH2 CH3. ಸೊ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಮಕ್ಕಳೇ? ಇಲ್ಲಿ 5 ಕಾರ್ಬನ್ ಆಟಮ್ಸ್ ಇದೆ ಪ್ಯಾರೆಂಟ್ ಚೈನಲ್ಲಿ. ಹಾಗಿದ್ರೆ ರೂಟ್ ವರ್ಡ್ ಏನು? ಪೆಂಟ್ ಅಂತ ಬರುತ್ತೆ. ಓಕೆ, ಇದರಲ್ಲಿ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇದೆಯಾ? ಇಲ್ಲ, ಎಲ್ಲ ಸಿಂಗಲ್ ಬಾಂಡ್ಸೇ ಇರೋದು. ಸೊ ಸಫಿಕ್ಸ್ ಏನು ಬರುತ್ತೆ? ಏನ್ ಅಂತ ಬರುತ್ತೆ. ಏನ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಬ್ಸ್ಟಿಟ್ಯೂಯೆಂಟ್ಸ್ ಯಾವುದೆಲ್ಲ ಅಂತ ನೋಡಬೇಕು. ಇಲ್ಲೊಂದು ಮಿಥೈಲ್ ಗ್ರೂಪ್ ಇದೆ, ಇಲ್ಲಿ ಈಥೈಲ್ ಗ್ರೂಪ್ ಇದೆ, ಕರೆಕ್ಟ್ ಅಲ್ವಾ? ಈಥೈಲ್ ಆ್ಯಂಡ್ ಮಿಥೈಲ್ ಆರ್ ದ ಸಬ್ಸ್ಟಿಟ್ಯೂಯೆಂಟ್ಸ್. ಈಗ 2 ಈ ಥರ ಇರಬೇಕಾದ್ರೆ ನಾವು ಅದರ ಹೆಸರನ್ನು ಯಾವ ಥರ ಬರಿಬೇಕು? ಏನಾದರೂ ಆರ್ಡರ್ ಇದೆಯಾ ಅದಕ್ಕೆ? ಎಸ್, ಸಬ್ಸ್ಟಿಟ್ಯೂಯೆಂಟ್ಸನ್ನು ನಾವು ಆಲ್ಫಾಬೆಟಿಕಲ್ ಆರ್ಡರಲ್ಲೇ ಬರಿಬೇಕು. ಈಥೈಲ್ ಮತ್ತು ಮಿಥೈಲಲ್ಲಿ ಇ ಕಮ್ಸ್ ಬಿಫೋರ್ ಎಮ್, ಕರೆಕ್ಟ್ ಅಲ್ವಾ? ಇ ಫಸ್ಟ್ ಬರುತ್ತೆ, ಎಮ್ ನೆಕ್ಸ್ಟ್ ಬರುತ್ತೆ ಆಲ್ಫಾಬೆಟಿಕಲ್ ಆರ್ಡರ್ ನಾವು ತಗೊಂಡ್ರೆ. ಸೊ ನೀವು ಹೆಸರು ಬರೆಯುವಾಗ ಈಥೈಲ್ ಗ್ರೂಪನ್ನು ಫಸ್ಟ್ ಬರೆದ್ಬಿಟ್ಟು ನೆಕ್ಸ್ಟು ಮಿಥೈಲ್ ಗ್ರೂಪನ್ನು ಬರೀಬೇಕು. ಸೊ ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ ನೇಮ್ಸ್ ಬಂದಾಗ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ನಾವು ಅದರ ಹೆಸರನ್ನು ಬರಿಬೇಕು. ಆದರೆ ನಂಬರಿಂಗ್ ಮಾಡುವಾಗ ಆ ಥರ ಆರ್ಡರ್ ಬರುತ್ತಾ? ಅಂದರೆ ಈಥೈಲೇ ಫಸ್ಟ್ ಬರಬೇಕು ಆಮೇಲೆ ಮಿಥೈಲ್ ಅಂತ? ಇಲ್ಲ, ನಾವು ಜಸ್ಟ್ ಸಬ್ಸ್ಟಿಟ್ಯೂಯೆಂಟನ್ನು ತಗೊಳ್ತೇವೆ. ವಿ ಶುಡ್ ನಂಬರ್ ಇಟ್ ಇನ್ ಸಚ್ ಎ ವೇ ದ್ಯಾಟ್ ಸಬ್ಸ್ಟಿಟ್ಯೂಯೆಂಟ್ ಗೆಟ್ಸ್ ಲೋವೆಸ್ಟ್ ವ್ಯಾಲ್ಯೂ. ಈಗ ಇಲ್ಲಿ ನೋಡಿ, ಸೇಮ್ ಕಾಂಪೌಂಡ್ ಸ್ಟ್ರಕ್ಚರನ್ನು ಬರೆದಿದ್ದೇನೆ ನೋಡಿ ಇಲ್ಲಿ. ಈಗ ನಾವು ಲೆಫ್ಟಿಂದ ರೈಟಿಗೆ ನಂಬರ್ ಮಾಡಿದರೆ 1 2 3 4 5. ಫಸ್ಟ್ ಸಬ್ಸ್ಟಿಟ್ಯೂಯೆಂಟ್ದು ಕಾರ್ಬನ್ ನಂಬರ್ 3 ಅಂತ ಬರುತ್ತೆ. ಅದೇ ರೈಟ್ ಟು ಲೆಫ್ಟ್ ಮಾಡಿದರೆ 1 2 3 4 5 ಸೆಕೆಂಡ್ ಕಾರ್ಬನ್ಗೆ ಸಬ್ಸ್ಟಿಟ್ಯೂಯೆಂಟ್ ಬರುತ್ತೆ. ಸೊ ಇಲ್ಲಿ ನೀವು ಲೆಫ್ಟ್ ಟು ರೈಟ್ ತಗೊಳ್ತೀರಾ ಅಥವಾ ರೈಟ್ ಟು ಲೆಫ್ಟ್ ತಗೊಳ್ತೀರಾ? ಎಸ್, ರೈಟ್ ಟು ಲೆಫ್ಟ್ ತಗೊಂಡ್ರೆ ಸಬ್ಸ್ಟಿಟ್ಯೂಯೆಂಟ್ಗೆ ಸ್ಮಾಲೆಸ್ಟ್ ಲೋಕೆಂಟ್ ಸಿಗುತ್ತೆ. ಸೊ ಕಾಂಪೌಂಡನ್ನು ನಂಬರ್ ಮಾಡೋಣ. 1 2 3 4 5. ಹಾಗಿದ್ರೆ ಈ ಕಾಂಪೌಂಡ್ ಹೆಸರು ಬರೆಯೋಣವಾ? ಈಥೈಲ್ ಮತ್ತು ಮಿಥೈಲಲ್ಲಿ ಈಥೈಲ್ ಫಸ್ಟ್ ಬರೀಬೇಕು. ಸೊ ದ ನೇಮ್ ಸ್ಟಾರ್ಟ್ಸ್ ಲೈಕ್ ದಿಸ್: 3 ಈಥೈಲ್ 2 ಮಿಥೈಲ್ ಪೆಂಟೇನ್. 3 ಈಥೈಲ್ 2 ಮಿಥೈಲ್ ಪೆಂಟೇನ್. ಈ ಥರ ಬರೀಬೇಕು. ಗೊತ್ತಾಯ್ತಲ್ಲ? ಎಲ್ಲೂ ಸ್ಪೇಸ್ ಬಿಡೋ ಹಾಗಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ನೋಡಿ ಮಕ್ಕಳೇ, ನಾವು ಆಲ್ಫಾಬೆಟಿಕಲ್ ಆರ್ಡರನ್ನು ನೋಡಬೇಕಾದ್ರೆ ಈಗ ಒಂದಕ್ಕಿಂತ ಹೆಚ್ಚು ಮಿಥೈಲ್ ಗ್ರೂಪ್ ಅಥವಾ ಈಥೈಲ್ ಇದೆ ಅಂತ ಹೇಳಿದರೆ ನಾವು ಏನು ಯೂಸ್ ಮಾಡ್ತೇವೆ? ಡೈ, ಟ್ರೈ, ಟೆಟ್ರಾ ಹಾಗೆಲ್ಲ ಯೂಸ್ ಮಾಡ್ತೇವೆ, ಕರೆಕ್ಟ್ ಅಲ್ವಾ? ಸೊ ಆಲ್ಫಾಬೆಟಿಕಲ್ ಆರ್ಡರನ್ನು ನಾವು ಡಿಸೈಡ್ ಮಾಡುವಾಗ ಈ ಡೈ, ಟ್ರೈ, ಟೆಟ್ರಾ ಎಕ್ಸೆಟ್ರಾ ಅದನ್ನೆಲ್ಲ ನಾವು ಜನರಲಿ ಇಗ್ನೋರ್ ಮಾಡ್ತೇವೆ. ಜಸ್ಟ್ ಸಬ್ಸ್ಟಿಟ್ಯೂಯೆಂಟ್ ನೇಮನ್ನು ಮಾತ್ರ ತಗೊಳ್ತೇವೆ. ಅಂದರೆ ಈಥೈಲ, ಮಿಥೈಲ ಅದನ್ನು ನಾವು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ತಗೊಳ್ತೇವೆ. ಈಗ ಈಥೈಲ್ ಮತ್ತು ಡೈಮಿಥೈಲ್ ಅಂತ ಸಬ್ಸ್ಟಿಟ್ಯೂಯೆಂಟ್ಸ್ ಇದ್ದರೆ ಈಥೈಲ್ ಕಮ್ಸ್ ಬಿಫೋರ್ ಡೈಮಿಥೈಲ್ ಬಿಕಾಸ್ ವಿ ಕನ್ಸಿಡರ್ ಓನ್ಲಿ ಈಥೈಲ್ ಆ್ಯಂಡ್ ಮಿಥೈಲ್ ಫಾರ್ ಆಲ್ಫಾಬೆಟಿಕಲ್ ಆರ್ಡರ್. ಅರ್ಥ ಆಯ್ತಲ್ಲ? ಈ ಡೈ ಅನ್ನೋದನ್ನು ನಾವು ಇಗ್ನೋರ್ ಮಾಡ್ತೇವೆ. ಈಗ ಪಂಕ್ಚುಯೇಷನ್ ಮಾರ್ಕ್ಸ್ ಅಂದರೆ ಹೈಫನ್, ಕೊಮಾ ಎಲ್ಲ ಬರುತ್ತಲ್ಲ, ಅದಕ್ಕಿರೋ ರೂಲ್ಸನ್ನು ನೋಡೋಣ. ಪಂಕ್ಚುಯೇಷನ್ ಮಾರ್ಕಿಂದ IUPAC ನೇಮ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ 2 ನಂಬರ್ಸ್ ಇದೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ 2 3 ಡೈಮಿಥೈಲ್ ಅಂತ ನಾವು ಬರಿತೇವೆ ಅಂದರೆ ದೋಸ್ ನಂಬರ್ ಶುಡ್ ಬಿ ಸಪ್ರೇಟೆಡ್ ಬೈ ಅ ಕೊಮಾ ಹಾಕಿ ಬರಿಬೇಕು. ನಂಬರ್ ಮತ್ತು ವರ್ಡ್ ಇದೆ ಅಂತ ಹೇಳಿದರೆ, ಈಗ 2 ಮಿಥೈಲ್ ಅಂತ ಬಂದರೆ ಅವುಗಳ ಮಧ್ಯೆ ಹೈಫನ್ ಹಾಕಬೇಕು. ನಂಬರ್, ವರ್ಡ್, ನಂಬರ್ ಈ ಥರ ಬಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ನಂಬರ್, ವರ್ಡ್, ನಂಬರ್ ಅದನ್ನು ಹೈಫನ್ ಹಾಕಿಬಿಟ್ಟು ಬರಿಬೇಕು. 3 ಈಥೈಲ್ 2 ಮಿಥೈಲ್ ಈ ಥರ ಬರಿಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ? 2 ನಂಬರ್ಸ್ ಮಧ್ಯೆ ಕೊಮಾ ಹಾಕಿ ಬರಿಬೇಕು. ಆಮೇಲೆ ನಂಬರ್, ವರ್ಡಿಗೆ ಹೈಫನ್ ಹಾಕಬೇಕು. ನಂಬರ್, ವರ್ಡ್, ನಂಬರ್ ಬಂದರೆ ಹೈಫನ್ ಹಾಕಿ ಬರಿಬೇಕು. ನಾರ್ಮಲಿ ಅವುಗಳ ಮಧ್ಯೆ ಸ್ಪೇಸ್ ಯಾವುದು ಕೊಡೋದಿಲ್ಲ. ಈಗ ಇಲ್ಲಿ ಕೆಲವೊಂದು ಫಾರ್ಮ್ಯಾಟ್ ಕೊಟ್ಟಿದ್ದೇನೆ ನೋಡಿ. 2, 3 ಸ್ಪೇಸ್ ಡೈಮಿಥೈಲ್ ಸ್ಪೇಸ್ ಪೆಂಟೇನ್ ಅಂತ ಬರೆದ್ರೆ ಇದು ರಾಂಗ್, ಸ್ಪೇಸ್ ಕೊಡೋ ಹಾಗಿಲ್ಲ. ಇಲ್ಲಿ ನೋಡಿ, ಕೊಮಾ ಹಾಕದೆ 2 3 ಡೈಮಿಥೈಲ್ ಪೆಂಟೇನ್ ಬರೆದ್ರೆ ಅದು ರಾಂಗ್.
ಕರೆಕ್ಟಾಗಿ ಬರಿಬೇಕು ಅಂದರೆ ಈ ಥರ 2,3 ಹೈಫನ್ ಡೈಮಿಥೈಲ್ ಪೆಂಟೇನ್, ನೋ ಸ್ಪೇಸ್ ಇನ್ ಬಿಟ್ವೀನ್. ದಿಸ್ ಇಸ್ ದ ಕರೆಕ್ಟ್ ವೇ. ಅರ್ಥ ಆಯ್ತಲ್ಲ ಮಕ್ಕಳೇ? ಇವಿಷ್ಟು ಆಲ್ಕೇನ್ಸ್ ಬಗ್ಗೆ ಓದಿದ್ದು ನಾವು, ಅಂದರೆ ಬರೀ ಸಿಂಗಲ್ ಬಾಂಡ್ ಇದ್ದಾಗ ಯಾವ ಥರ ನೇಮಿಂಗ್ ಮಾಡಬೇಕು ಅಂತ. ಈಗ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಬಂದಾಗ ಅಂದರೆ ಆಲ್ಕೀನ್ಸಲ್ಲಿ ಯಾವ ಥರ ಬರಿಬೇಕು ಅಂತ ರೂಲ್ಸನ್ನು ನೋಡೋಣ. ಕಾಂಪೌಂಡ್ಸ್ ಹ್ಯಾವಿಂಗ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಆರ್ ಕಾಲ್ಡ್ ಆಸ್ ಆಲ್ಕೀನ್ಸ್. ನಾವು ಡೈರೆಕ್ಟಾಗಿ ಎಕ್ಸಾಂಪಲ್ಗೆ ಹೋಗೋಣ. CH3 CH ಡಬಲ್ ಬಾಂಡ್ CH ಫಸ್ಟ್ ಸ್ಟೆಪ್ ಏನು? ಪ್ಯಾರೆಂಟ್ ಚೈನನ್ನು ಐಡೆಂಟಿಫೈ ಮಾಡಿ. 1 2 3 4 ಕಾರ್ಬನ್ ಆಟಮ್ಸ್ ಇದೆ. ಸೊ ರೂಟ್ ವರ್ಡ್ ಬ್ಯೂಟ್. ಡಬಲ್ ಬಾಂಡ್ ಇರುವಾಗ ಸಫಿಕ್ಸ್ ಏನು ಬರಬೇಕು? ಈನ್ ಅಂತ ಬರುತ್ತೆ, ಕರೆಕ್ಟ್ ಅಲ್ವಾ? ಆಮೇಲೆ ನೀವು ನಂಬರಿಂಗ್ ಮಾಡಬೇಕು. ಇದು ಯಾವ ಥರ ನಂಬರ್ ಮಾಡಿದರೂ ಓಕೆನೇ. ಇಲ್ಲಿ 1 2 3 4. ಸೊ ಇಲ್ಲಿ ಡಬಲ್ ಬಾಂಡ್ ಸ್ಟಾರ್ಟ್ಸ್ ಅಟ್ ಕಾರ್ಬನ್ ನಂಬರ್ 2. ಸೊ ವಾಟ್ ಈಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್? ಬ್ಯೂಟ್-2-ene. ಬ್ಯೂಟ್-2-ene. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಮಕ್ಕಳೇ. CH2 ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH2 CH3. ಓಕೆನಾ? ಇಲ್ಲಿ ನೀವು ಯಾವ ಥರ ನಂಬರ್ ಮಾಡಬೇಕು? ಇದು ಕೂಡ ಆ್ಯಕ್ಚುಲಿ ಪೇರೆಂಟ್ ಚೈನ್ ಎಲ್ಲ ಸೇಮ್ ಇದೆ. ಬ್ಯೂಟ್ ಇದೆ, ಈನ್ ಇದೆ, ಬ್ಯೂಟೀನೇ ಇದು. ಬಟ್ ಇಲ್ಲಿ ನಂಬರ್ ಯಾವ ಥರ ಮಾಡಬೇಕು? ಲೆಫ್ಟ್ ಟು ರೈಟಾ, ರೈಟ್ ಟು ಲೆಫ್ಟಾ? ಎಸ್. ನೀವು ಯಾವ ಥರ ನಂಬರ್ ಮಾಡಬೇಕು ಅಂತ ಹೇಳಿದರೆ ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಮಿನಿಮಮ್ ನಂಬರ್ ಬರಬೇಕು. ಸೊ ಈಗ ಲೆಫ್ಟ್ ಟು ರೈಟ್ ಮಾಡಿದರೆ 1 2 3 4 ಅಂತ ಆಗುತ್ತೆ, ಕರೆಕ್ಟ್ ಅಲ್ವಾ? ಆಗ ನಮಗೆ ಕಾರ್ಬನ್ಗೆ ಮಿನಿಮಮ್ ನಂಬರ್ ಸಿಗುತ್ತೆ, ಡಬ್ಲಿ ಬಾಂಡೆಡ್ ಕಾರ್ಬನ್ಗೆ. ಸೊ ನಂಬರ್ ಫ್ರಮ್ ಡಬಲ್ ಬಾಂಡೆಡ್ ಕಾರ್ಬನ್ 1. ಸೊ ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ ಬ್ಯೂಟ್-1-ene. ಗೊತ್ತಾಯ್ತಲ್ಲ? ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಮಕ್ಕಳೇ? ನೀವೊಂದು ಆರ್ಗ್ಯಾನಿಕ್ ಕಾಂಪೌಂಡ್ ಕಂಟೈನಿಂಗ್ ಡಬಲ್ ಬಾಂಡನ್ನು ನಂಬರಿಂಗ್ ಮಾಡುವಾಗ ಆ ಪ್ಯಾರೆಂಟ್ ಚೈನಲ್ಲಿ ಡಬಲ್ ಬಾಂಡ್ ಇರೋ ಥರ ನೀವು ನೋಡ್ಕೋಬೇಕು. ವೆನ್ ಸೆಲೆಕ್ಟಿಂಗ್ ನಂಬರಿಂಗ್ ಇನ್ ಅ ಸಿಂಪಲ್ ಹೈಡ್ರೋಕಾರ್ಬನ್ ಕಂಟೈನಿಂಗ್ ಮಲ್ಟಿಪಲ್ ಬಾಂಡ್, double bond has more priority than a branch. So give lowest locant to double bond. ಸರಿ ಮಕ್ಕಳೇ, ಈಗ ನಾವು ಆಲ್ಕೈನ್ಸನ್ನು ಯಾವ ಥರ ನೇಮ್ ಮಾಡೋದು ಅಂತ ನೋಡೋಣ. ಈಗ ಆ್ಯಕ್ಚುಲಿ ನೈಟ್ ನಾನು ವೀಡಿಯೋ ಮಾಡ್ತಾ ಇರೋದು. ಲೈಟಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಯಿತಾ? ಓಕೆ. ಸೊ ಎಕ್ಸಾಂಪಲ್ ನೋಡೋಣ. CH ಟ್ರಿಪಲ್ ಬಾಂಡ್ CH. ಇಲ್ಲಿ ಪ್ಯಾರೆಂಟ್ ಚೈನಲ್ಲಿ 2 ಕಾರ್ಬನ್ ಆಟಮ್ಸ್ ಇದೆ. ಹಾಗಂದರೆ ಇಟ್ ಹ್ಯಾಸ್ ಟು ಸ್ಟಾರ್ಟ್ ವಿತ್ ಈತ್. ಟ್ರಿಪಲ್ ಬಾಂಡ್ ಇದೆ, ಸೊ ಸಫಿಕ್ಸ್ ಐನ್ ಬರುತ್ತೆ. ಈತ್ ಪ್ಲಸ್ ಐನ್ ಈಥೈನ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. CH ಟ್ರಿಪಲ್ ಬಾಂಡ್ C ಸಿಂಗಲ್ ಬಾಂಡ್ CH2 CH3. ಇಲ್ಲಿ ಪ್ಯಾರೆಂಟ್ ಚೈನನ್ನು ಐಡೆಂಟಿಫೈ ಮಾಡಿ. 1 2 3 4 ಕಾರ್ಬನ್ಸ್ ಇದೆ. ಸೊ ರೂಟ್ ವರ್ಡ್ ಬ್ಯೂಟ್. ಓಕೆ, ಇಲ್ಲಿ ಟ್ರಿಪಲ್ ಬಾಂಡ್ ಇದೆಯಲ್ಲ, ಸೊ ನೀವು ನಂಬರಿಂಗ್ ಹೇಗೆ ಮಾಡಬೇಕು ಅಂತ ಹೇಳಿದರೆ ದ ಕಾರ್ಬನ್ ವಿತ್ ಟ್ರಿಪಲ್ ಬಾಂಡ್ ಶುಡ್ ಗೆಟ್ ದ ಮಿನಿಮಮ್ ನಂಬರ್. ಸೊ ಈ ಥರ ನಂಬರ್ ಮಾಡಬೇಕು. 1 2 3 4. ಓಕೆ. ಸೊ ಟ್ರಿಪಲ್ ಬಾಂಡ್ ಬಿಗಿನ್ಸ್ ಅಟ್ ಕಾರ್ಬನ್ ನಂಬರ್ 1. ದರ್ಫೋರ್ ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ ಬ್ಯೂಟ್-1-ine. ಬ್ಯೂಟ್-1-ine. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. CH3 C ಟ್ರಿಪಲ್ ಬಾಂಡ್ C CH3. ಇದನ್ನು ನೀವು ಯಾವ ಥರ ನಂಬರ್ ಮಾಡಿದರೂ ಅದು ಸೇಮ್ ಆಗುತ್ತೆ. ಲೆಫ್ಟ್ ಟು ರೈಟ್ ಆದರೂ ಓಕೆ, ರೈಟ್ ಟು ಲೆಫ್ಟ್ ಆದರೂ ಓಕೆ. ಸೊ ನಾನು ಇವಾಗ ಈ ಥರ ಮಾಡ್ತೀನಿ. 1 2 3 4. ಸೊ ಟ್ರಿಪಲ್ ಬಾಂಡ್ ಪೊಸಿಷನ್ ಕಾರ್ಬನ್ ನಂಬರ್ 2. ಸೊ ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ ಬ್ಯೂಟ್-2-ine ಅಂತ. ಇವಾಗ ಒಂದು ಕ್ವೆಶ್ಚನ್ ಇದೆ. ಒಂದು ಕೊಟ್ಟಿರೋ ಕಾಂಪೌಂಡಲ್ಲಿ ಡಬಲ್ ಬಾಂಡ್ ಮತ್ತು ಬ್ರಾಂಚ್ ಎರಡೂ ಇದ್ದರೆ ಯಾವ ಥರ ನೇಮ್ ಮಾಡಬೇಕು? ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಈ ಕಾಂಪೌಂಡ್ ನೋಡಿ. CH2 ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH CH3 CH3. ಸೊ ಇದರಲ್ಲಿ ಫಸ್ಟು ನೀವು ಪ್ಯಾರೆಂಟ್ ಚೈನನ್ನು ಫೈಂಡ್ ಔಟ್ ಮಾಡಬೇಕು. ನೆನಪಿರಲಿ, ಪ್ಯಾರೆಂಟ್ ಚೈನಲ್ಲಿ ಡಬಲ್ ಬಾಂಡ್ ಇರಬೇಕು. ಸೊ ಫಸ್ಟ್ ಐಡೆಂಟಿಫೈ ದ ಪ್ಯಾರೆಂಟ್ ಚೈನ್ ಕಂಟೈನಿಂಗ್ ದ ಡಬಲ್ ಬಾಂಡ್. ಅದು ಯಾವುದು? ಇದು ಅಲ್ವಾ? ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 1 2 3 4. ಸೊ ಇಲ್ಲಿ ಲಾಂಗೆಸ್ಟ್ ಅಪ್ರೋಪ್ರಿಯೇಟ್ ಚೈನ್ ಕಂಟೈನಿಂಗ್ ದ ಡಬಲ್ ಬಾಂಡ್ ಇಸ್ ಹ್ಯಾವಿಂಗ್ 4 ಕಾರ್ಬನ್ ಆಟಮ್ಸ್. ಓಕೆ. ನೆಕ್ಸ್ಟು ನಂಬರಿಂಗ್ ಮಾಡಬೇಕು. ಇದನ್ನು ನೀವು ಹೇಗೆ ನಂಬರಿಂಗ್ ಮಾಡಬೇಕು ಅಂತ ಹೇಳಿದರೆ ಕಾರ್ಬನ್ ಕಂಟೈನಿಂಗ್ ಡಬಲ್ ಬಾಂಡ್ಗೆ ಮಿನಿಮಮ್ ನಂಬರ್ ಬರಬೇಕು, ಸ್ಮಾಲೆಸ್ಟ್ ನಂಬರ್ ಬರಬೇಕು. ಸೊ ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಿಸ್ ಸೈಡ್. 1 2 3 4. ಓಕೆನಾ? ಸೊ ಹಾಗಿದ್ರೆ ಈಗ ಡಬಲ್ ಬಾಂಡ್ ಗಾಟ್ ದ ನಂಬರ್ 1, ಪೊಸಿಷನ್ 1. ಓಕೆನಾ? ಮಿಥೈಲ್ ಬ್ರಾಂಚ್ ಎಲ್ಲಿ ಬರುತ್ತೆ? 3rd ಕಾರ್ಬನಲ್ಲಿ ಬಂದಿದೆ. ಹಾಗಿದ್ರೆ ಈ ಕಾಂಪೌಂಡ್ ಹೆಸರು ಹೇಗೆ ಬರುತ್ತೆ ಹೇಳಿ? 3-methyl ಬ್ಯೂಟ್-1-ene ಅಂತ ಬರುತ್ತೆ. ಇಲ್ಲಿದೆ ನೋಡಿ, 3-methyl ಬ್ಯೂಟ್-1-ene.
ಈ ಥರನೇ ಬರಿಬೇಕು. ಸೊ ಈ ಥರ ಮಲ್ಟಿಪಲ್ ಬಾಂಡ್ಸ್ ಇರೋ ಅಂಥ ಕಾಂಪೌಂಡಲ್ಲಿ ಪ್ಯಾರೆಂಟ್ ಚೈನನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಆ ಪ್ಯಾರೆಂಟ್ ಚೈನಲ್ಲಿ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇದ್ದರೆ ಅದು ಬರೋ ಥರ ನೀವು ನೋಡ್ಕೋಬೇಕು. ದಟ್ ಈಸ್ ಸೋ ಇಂಪಾರ್ಟೆಂಟ್. ಓಕೆ, ಇವಾಗ ನಾಮೆನ್ಕ್ಲೇಚರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ ಫಂಕ್ಷನಲ್ ಗ್ರೂಪ್ಸ್. ಈಗ ಯಾವುದೇ ಒಂದು ಕೆಮಿಕಲ್ ಕಾಂಪೌಂಡ್ ತಗೊಂಡ್ರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ಕೆಮಿಕಲ್ ಪ್ರಾಪರ್ಟಿ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ದ ಆಟಮ್ ಆರ್ ದ ಗ್ರೂಪ್ ಆಫ್ ಆಟಮ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಕ್ಯಾರೆಕ್ಟರಿಸ್ಟಿಕ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಕ್ಯಾನ್ ಬಿ ಕಾಲ್ಡ್ ಆಸ್ ಫಂಕ್ಷನಲ್ ಗ್ರೂಪ್. ಗೊತ್ತಾಯ್ತಲ್ಲ? ಸೊ ಫಂಕ್ಷನಲ್ ಗ್ರೂಪಿಂದಾಗಿಯೇ ಒಂದು ಕಾಂಪೌಂಡ್ಗೆ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಸಿಗೋದು. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಫಂಕ್ಷನಲ್ ಗ್ರೂಪ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಲಿಸ್ಟಲ್ಲಿ ಕಾಮನ್ ಆಗಿರುವಂತಹ ಫಂಕ್ಷನಲ್ ಗ್ರೂಪ್ಸ್ ಮತ್ತು ಅದರದ್ದು ಕ್ಲಾಸನ್ನು ಕೊಟ್ಟಿದ್ದೇನೆ ನೋಡಿ. OH ಗ್ರೂಪ್ ಅಂತ ಹೇಳಿದರೆ ಆಲ್ಕೋಹಾಲ್, CHO ಅಂತ ಹೇಳಿದರೆ ಆಲ್ಡಿಹೈಡ್. ಅದರ ಸ್ಟ್ರಕ್ಚರ್ ಈ ಥರ ಬರುತ್ತೆ ನೋಡಿ, C⋯H ಅಂತ. ಆಮೇಲೆ ಬರೀ C⋯O ಇದ್ದರೆ ಅದು ಕೀಟೋನ್. ಆಮೇಲೆ COOH ಅಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಇದನ್ನು ಬಿಡಿಸಿ ಬರೆಯೋದಿದ್ರೆ ಈ ಥರ ನೋಡಿ, C⋯OH ಅಂತ. ಮತ್ತು NH2 ಗ್ರೂಪ್ ಅಂತ ಹೇಳಿದರೆ ಅಮೈನ್. X ಅಂತ ಹೇಳಿದರೆ ಹ್ಯಾಲೋಜನ್ಸ್, ಹ್ಯಾಲೋ ಗ್ರೂಪ್. ಫ್ಲೂರೋ, ಕ್ಲೋರೋ, ಬ್ರೋಮೋ, ಅಯೋಡೋ ಈ ಥರ. ಆಮೇಲೆ CONH2 ಅಂತ ಹೇಳಿದರೆ ಅಮೈಡ್ ಗ್ರೂಪ್ ಅಂತ ಹೇಳ್ತೇವೆ. ಈ NH2 ಗ್ರೂಪ್ಗೆ ಒಂದು ಕಾರ್ಬೋನಿಲ್ ಗ್ರೂಪ್ C⋯O ಅಟ್ಯಾಚ್ ಆದರೆ ಅದನ್ನು ಅಮೈಡ್ ಅಂತ ಕರಿತೇವೆ. ಇಲ್ಲಿದೆ ನೋಡಿ ಸ್ಟ್ರಕ್ಚರ್, C⋯O NH2. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಈ C⋯O ಅನ್ನು ನಾವು ಕಾರ್ಬೋನಿಲ್ ಗ್ರೂಪ್ ಅಂತಲೂ ಕರಿತೇವೆ. ಸೊ ಐಡೆಂಟಿಫೈಯಿಂಗ್ ದೀಸ್ ಗ್ರೂಪ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವಿಷ್ಟನ್ನು ನೀವು ಕರೆಕ್ಟಾಗಿ ಮೆಮೊರೈಸ್ ಮಾಡ್ಕೊಳ್ಳಿ. ಒಂದು ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಈ ಥರ ಫಂಕ್ಷನಲ್ ಗ್ರೂಪ್ಸ್ ಬಂದಾಗ ಅದರ ನೇಮನ್ನು ನಾವು ಸಫಿಕ್ಸ್ ಆಗಿ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಆಲ್ಕೋಹಾಲ್ ಇದ್ದರೆ ಆ ಕಾಂಪೌಂಡು ಸಫಿಕ್ಸ್ ಆಲ್ ಅಂತ ಬರುತ್ತೆ. ದ ನೇಮ್ ಆಫ್ ದ್ಯಾಟ್ ಕಾಂಪೌಂಡ್ ಎಂಡ್ಸ್ ವಿತ್ ಆಲ್. ಆಲ್ಡಿಹೈಡ್ ಇದ್ದರೆ ಎಲ್ ಅಂತ ಬರುತ್ತೆ. ಕೀಟೋನ್ ಅಂದರೆ ಓನ್ ಅಂತ ಬರುತ್ತೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆದರೆ ಆ ಕಾಂಪೌಂಡ್ ಓಯಿಕ್ ಆ್ಯಸಿಡ್ ಅಂತ ಎಂಡ್ ಆಗುತ್ತೆ. ಅಮೈನ್ ಇದ್ದರೆ ಅಮೈನ್ ಅಂತಲೇ ಯೂಶ್ವಲಿ ಬರಿತೇವೆ. ಇದೆಲ್ಲನೂ 1 by 1 ಎಕ್ಸಾಂಪಲ್ಸ್ ತಗೊಂಡು ನೋಡೋಣ. ಸೊ ಫಸ್ಟು ಆಲ್ಕೋಹಾಲ್ಸ್. ಫಸ್ಟ್ ಎಕ್ಸಾಂಪಲ್ CH3OH. ಇದರಲ್ಲಿ ನೀವು ನೋಡಿದರೆ ಪ್ಯಾರೆಂಟ್ ಚೈನಲ್ಲಿ ಒಂದು ಕಾರ್ಬನ್ ಆಟಮ್ ಮಾತ್ರ ಇದೆ. ಸೊ ದ ನೇಮ್ ಸ್ಟಾರ್ಟ್ಸ್ ವಿತ್ ಮೆತ್. ಓಕೆನಾ? ಫಂಕ್ಷನಲ್ ಗ್ರೂಪ್ ಯಾವುದು ಹೇಳಿ? ಆಲ್ಕೋಹಾಲ್ ಗ್ರೂಪ್ ಇದೆ, OH ಗ್ರೂಪ್. ಹಾಗಂದರೆ ಸಫಿಕ್ಸ್ ಆಲ್ ಅಂತ ಬರುತ್ತೆ. ಸೊ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ವಿಲ್ ಬಿ ಮೆಥನಾಲ್. ಮೆಥಾಲ್ ಅಂತ ಅಲ್ಲ, ಮೆಥನಾಲ್ ಅಂತ ಬರಿಬೇಕು. ಗೊತ್ತಾಯ್ತಲ್ಲ ಮಕ್ಕಳೇ? ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, CH3CH2OH. ಸೊ ಪ್ಯಾರೆಂಟ್ ಚೈನಲ್ಲಿ 2 ಕಾರ್ಬನ್ ಆಟಮ್ಸ್ ಇದೆ. ಸೊ ಈತ್ ಅಂತ ಬರುತ್ತೆ ರೂಟ್ ವರ್ಡ್. OH ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ ಆಲ್ ಅಂತ ಸಫಿಕ್ಸ್ ಬರುತ್ತೆ. ಸೊ ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ ಇಥೆನಾಲ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಥಾಲ್ ಅಲ್ಲ, ಇಥೆನಾಲ್. ಈಗ ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ಇದ್ದಾಗ ನಂಬರಿಂಗ್ ಹೇಗೆ ಮಾಡಬೇಕು ಅಂತ ನೋಡೋಣ. ಎಕ್ಸಾಂಪಲ್ CH3 CHOH CH3. ಇದನ್ನು ನಾನು ಈ ಥರ ಬಿಡಿಸಿ ಬರೆದಿದ್ದೀನಿ. ನೀವು ನೋಡಿ, ಪ್ಯಾರೆಂಟ್ ಚೈನಲ್ಲಿ 3 ಕಾರ್ಬನ್ ಆಟಮ್ಸ್ ಇದೆ, 1 2 3. ಸೊ ಪ್ರಾಪ್ ಅಂತ ಸ್ಟಾರ್ಟ್ ಆಗಬೇಕು. ಆಮೇಲೆ OH ಗ್ರೂಪ್ ಎಲ್ಲಿದೆ? 1 2 3 ಸೆಕೆಂಡ್ ಕಾರ್ಬನಲ್ಲಿದೆ. ಸೊ ಕಾರ್ಬನ್ ನಂಬರ್ 2ನಲ್ಲಿ OH ಗ್ರೂಪ್ ಇದೆ. ಸೊ ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ ಪ್ರೊಪೇನ್ 2-ol. ಆ್ಯಕ್ಚುಲಿ ಇದನ್ನು ಪ್ರೊಪೆನಾಲ್ ಅಂತ ಹೇಳ್ತೇವೆ, ಬಟ್ ಹೈಡ್ರಾಕ್ಸಿಲ್ ಗ್ರೂಪ್ ಇದ್ದು ಪೊಸಿಷನನ್ನು ತೋರಿಸ್ಬೇಕು. ಸೊ ದ ನೇಮ್ ಇಸ್ ಪ್ರೊಪೇನ್ 2-ol. ಗೊತ್ತಾಯ್ತಲ್ಲ? ಸೊ ಆಲ್ವೇಸ್ ಗಿವ್ ಪೊಸಿಷನ್ ನಂಬರ್ ಟು ದ ಫಂಕ್ಷನಲ್ ಗ್ರೂಪ್. ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಅದೇ ಥರ ಈಗ ನೆಕ್ಸ್ಟ್ ಕಾಂಪೌಂಡ್ CH3 CH2 CH2OH. ಇದರ ಹೆಸರನ್ನು ಬರೆಯೋಣ. ಓಕೆನಾ? ಸೊ ಇಲ್ಲಿ 1 2 3 ಕಾರ್ಬನ್ ಆಟಮ್ಸ್ ಇದೆ. ಅಗೇನ್ ದಿಸ್ ಇಸ್ ಆಲ್ಸೋ ಪ್ರೊಪೆನಾಲ್ ಓನ್ಲಿ, ಬಟ್ OH ಪೊಸಿಷನ್ ಮಾತ್ರ ಇಲ್ಲಿದೆ. ನೀವು ಇದನ್ನು ಹೇಗೆ ನಂಬರ್ ಮಾಡಬೇಕು ಅಂತ ಹೇಳಿದರೆ, ಕಾರ್ಬನ್ ಕಂಟೈನಿಂಗ್ OH ಗ್ರೂಪ್ ಶುಡ್ ಗೆಟ್ ಸ್ಮಾಲೆಸ್ಟ್ ನಂಬರ್. ಸೊ 1 2 3. ಓಕೆನಾ? ಸೊ ನಂಬರ್ ಫ್ರಮ್ OH end. So OH group is at carbon number 1. So name of this compound is propane 1-ol. Propane 1-ol. ಗೊತ್ತಾಯ್ತಲ್ಲ? ಆಲ್ವೇಸ್ ಗಿವ್ ಲೋವೆಸ್ಟ್ ನಂಬರ್ ಟು ದ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್. ಓಕೆನಾ? ಒಂದು ಕಾಂಪೌಂಡಲ್ಲಿ
ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಮತ್ತು ಮಲ್ಟಿಪಲ್ ಬಾಂಡ್ ಅಂದರೆ ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್, ಹಾಗೆ ಸಬ್ಸ್ಟಿಟ್ಯೂಯೆಂಟ್, ಇದು ಮೂರು ಇತ್ತು ಅಂತ ಹೇಳಿದರೆ ಯಾವ ಥರ ನಂಬರ್ ಮಾಡಬೇಕು ಅಂತ ಹೇಳಿ ಪ್ರಿಫರೆನ್ಸ್ ಕೊಟ್ಟಿದ್ದಾನೆ ನೋಡಿ. ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ, ಅದನ್ನು ಫಸ್ಟ್ ನಂಬರ್ ಮಾಡಬೇಕಂದ್ರೆ ಸ್ಮಾಲೆಸ್ಟ್ ನಂಬರ್ ಬರಬೇಕು. ಆಮೇಲೆ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಮತ್ತು ಸಬ್ಸ್ಟಿಟ್ಯೂಯೆಂಟ್ ಅಂದರೆ ನಮ್ಮ ಆಲ್ಕೈಲ್ ಸಬ್ಸ್ಟಿಟ್ಯೂಯೆಂಟ್ಸ್ ಎಲ್ಲ ಆಗ ಕಲ್ತ್ವಿ ಅಲ್ಲ, ಮೀಥೈಲ್, ಈಥೈಲ್, ಪ್ರೊಪೈಲ್, ಅದೆಲ್ಲ ಅದಕ್ಕೆಲ್ಲ ಕೊನೆಯ ಪ್ರಿಫರೆನ್ಸನ್ನು ಕೊಡಬೇಕು. ಆಲ್ಕೋಹಾಲ್ಸ್ ಆಯಿತು. ಈಗ ಆಲ್ಡಿಹೈಡ್ಸನ್ನು ಯಾವ ಥರ ನೇಮ್ ಮಾಡೋದು ಅಂತ ನೋಡೋಣ. ಸೊ ಆಲ್ಡಿಹೈಡ್ಸ್ ಇದು ಫಂಕ್ಷನಲ್ ಗ್ರೂಪ್ ಬಂದುಬಿಟ್ಟು CHO ಅಂತ, ಅಂದರೆ ಸಿ ಡಬಲ್ ಬಾಂಡು H ಅಂತ ಬಿಡಿಸಿ ಬರೆಯೋದಾದರೆ. ಸೊ ಆಲ್ಡಿಹೈಡ್ ಬಂದಾಗ ಸಫಿಕ್ಸ್ ಅಲ್ ಅನ್ನು ಯೂಸ್ ಮಾಡ್ತೇವೆ, ಓಕೆನಾ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. CH3CHO ಅಂತ, ಇದರಲ್ಲಿ ಎರಡು ಕಾರ್ಬನ್ ಆಟಮ್ಸ್ ಇದೆ. ಈ ಫಂಕ್ಷನಲ್ ಗ್ರೂಪ್ ಕಾರ್ಬನ್ ಆಟಮನ್ನು ಕೂಡ ನೀವು ಸೇರಿಸ್ಕೋಬೇಕು. 2 ಕಾರ್ಬನ್ ಆಟಮ್ಸ್ ಇದೆ ಪ್ಯಾರೆಂಟ್ ಚೈನಲ್ಲಿ. ಸೊ ದ ನೇಮ್ ಶುಡ್ ಸ್ಟಾರ್ಟ್ ವಿತ್ ಎತ್. ಇದು ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಆಗಿರೋದ್ರಿಂದ ಸಫಿಕ್ಸ್ ಅಲ್ ಅನ್ನು ಯೂಸ್ ಮಾಡಬೇಕು. ಸೊ ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ ಇಥನಲ್. ಅರ್ಥ ಆಯ್ತಲ್ಲ. ಇಥನಾಲ್ ಅಲ್ಲ, ಆಲ್ ಅಂದರೆ ಆಲ್ಕೋಹಾಲ್, ಅಲ್ ಅಂತ ಬಂದರೆ ಆಲ್ಡಿಹೈಡ್. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ನೋಡಿ, HCHO. ಇದರಲ್ಲಿ ಬರೀ ಒಂದು ಕಾರ್ಬನ್ ಆಟಮ್ ಮಾತ್ರ ಇದೆ, ಆಲ್ಡಿಹೈಡಿಕ್ ಕಾರ್ಬನ್ ಮಾತ್ರ. ಸೊ ದ ನೇಮ್ ಶುಡ್ ಸ್ಟಾರ್ಟ್ ವಿತ್ ಮೆತ್. ಆಲ್ಡಿಹೈಡ್ ಇರೋದ್ರಿಂದ ಸಫಿಕ್ಸ್ ಅಲ್ ಅನ್ನು ಯೂಸ್ ಮಾಡಬೇಕು. ಇದನ್ನು ನಾವು ಮೆಥನಲ್ ಅಂತ ಕರಿತೇವೆ. ಮೆಥನಾಲ್ ಅಲ್ಲ, ಮೆಥನಲ್. ಇದೇ ನಮ್ಮ ಫಾರ್ಮಾಲ್ಡಿಹೈಡ್, ಗೊತ್ತಾಯ್ತಲ್ಲ. ಕಾಮನ್ ನೇಮ್ ಬಂದುಬಿಟ್ಟು ಫಾರ್ಮಾಲ್ಡಿಹೈಡ್ ಅಂತ, ಬಟ್ IUPAC ನೇಮ್ ಮೆಥನಲ್ ಅಂತ. ಇಲ್ಲೊಂದು ನೋಟ್ ಇದೆ ನೋಡಿ ಮಕ್ಕಳೇ, ಆಲ್ಡಿಹೈಡ್ ಗ್ರೂಪ್ ಯಾವತ್ತೂ ಚೈನ್ ಎಂಡಲ್ಲೇ ಇರುತ್ತೆ. ಸೊ ಆಲ್ಡಿಹೈಡಿಕ್ ಕಾರ್ಬನ್ಗೆ ನಾವು ಪೊಸಿಷನ್ 1ಅನ್ನೇ ಆಲ್ವೇಸ್ ಕೊಡಬೇಕು. ಆದ್ದರಿಂದ ನೋ ನೀಡ್ ಟು ಮೆನ್ಷನ್ ಪೊಸಿಷನ್ ನಂಬರ್ ಸಪ್ರೇಟ್ಲಿ, ಇಟ್ ಈಸ್ ಆಲ್ವೇಸ್ ನಂಬರ್ 1 ಓನ್ಲಿ. ಸೊ ಪೊಸಿಷನ್ ನಂಬರನ್ನು ಸಪ್ರೇಟಾಗಿ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ಡಿಹೈಡ್ ಆಯಿತು. ಈಗ ಕೀಟೋನನ್ನು ಯಾವ ಥರ ನೇಮ್ ಮಾಡ್ಬೋದು ಅಂತ ನೋಡೋಣ. ಕೀಟೋನ್ಸಲ್ಲಿ ಫಂಕ್ಷನಲ್ ಗ್ರೂಪ್ ಬಂದುಬಿಟ್ಟು C+O ಅಂತ. ಸೊ ಇದಕ್ಕೆ ಸಫಿಕ್ಸ್ ನಾವು ಓನ್ ಅಂತ ಯೂಸ್ ಮಾಡಬೇಕು. ಕೀಟೋನ್ ಆ ಥರ ಇದೆ ಅಲ್ಲ, ಸೊ ಓನ್ ಅಂತ ಯೂಸ್ ಮಾಡಬೇಕು. ಒಂದು ಎಕ್ಸಾಂಪಲ್ ತಗೊಳ್ಳೋಣ. CH3COCH3. ಇದನ್ನು ಬಿಡಿಸಿ ಬರೆಯೋದಾದರೆ CH3 C+CH3 ಅಂತ ಬರುತ್ತೆ. ಸೊ ಇಲ್ಲಿ ಪ್ಯಾರೆಂಟ್ ಚೈನಲ್ಲಿ ಅಂದರೆ ಸ್ಟ್ರೇಟ್ ಕಂಟಿನ್ಯೂಸ್ ಚೈನಲ್ಲಿ 3 ಕಾರ್ಬನ್ ಆಟಮ್ಸ್ ಇದೆ ಅಲ್ವಾ, 1 2 3. ಹಾಗಂದರೆ ಇದರ ನೇಮ್ ಬಂದುಬಿಟ್ಟು ಪ್ರಾಪ್ ಅಂತ ಸ್ಟಾರ್ಟ್ ಆಗಬೇಕು. ಈಗ ಇದನ್ನು ನಾವು ನಂಬರ್ ಮಾಡೋಣ. ನೀವು ಯಾವ ಸೈಡಿಂದ ನಂಬರ್ ಮಾಡಿದರೂ ಸೇಮ್, ಇದು 1 2 3 1 2 3 ಹೇಗಿದ್ರೂ ಸೇಮ್. ಸೆಕೆಂಡ್ ಪೊಸಿಷನಲ್ಲೇ ಕಾರ್ಬೋನಿಲ್ ಗ್ರೂಪ್ ಬರೋದು. ಸೊ ಐ ವಿಲ್ ನೇಮ್ ಇಟ್ ಲೈಕ್ ದಿಸ್, ಸೊ ಐ ವಿಲ್ ನಂಬರ್ ಇಟ್ ಲೈಕ್ ದಿಸ್ 1 2 3. ಕಾರ್ಬೋನಿಲ್ ಗ್ರೂಪ್ ಬಂದುಬಿಟ್ಟು ಸೆಕೆಂಡ್ ಪೊಸಿಷನಲ್ಲಿದೆ. ಸೊ ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ ಪ್ರೋಪೇನ್ 2 ಓನ್ ಅಂತ ಬರುತ್ತೆ. ಪ್ರೋಪೇನ್ 2 ಓನ್, ಗೊತ್ತಾಯ್ತಲ್ಲ. ಆ್ಯಕ್ಚುಲಿ ಇದು ಪ್ರೊಪೆನಾನ್ ಅಂತ, ಬಟ್ ನಾವು ಫಂಕ್ಷನಲ್ ಗ್ರೂಪಿದು ಪೊಸಿಷನನ್ನು ತೋರಿಸ್ಬೇಕು, ಅದಕ್ಕೋಸ್ಕರ ಪ್ರೋಪೇನ್ 2 ಓನ್ ಅಂತ ಬರುತ್ತೆ. ಅರ್ಥ ಆಯ್ತಲ್ಲ. ಈ ಕಾಂಪೌಂಡ್ದು ಕಾಮನ್ ನೇಮ್ ನಿಮಗೆ ಗೊತ್ತಿರ್ಬೋದು, ಇಟ್ ಇಸ್ ನಥಿಂಗ್ ಬಟ್ ಅಸಿಟೋನ್. ಬಟ್ IUPAC ನೇಮ್ ಆಫ್ ಅಸಿಟೋನ್ ಇಸ್ ಪ್ರೋಪೇನ್ 2 ಓನ್ ಅಂತ. ನೆಕ್ಸ್ಟ್ ಗ್ರೂಪ್ ಬಂದುಬಿಟ್ಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಇದನ್ನು ಯಾವ ಥರ ನೇಮ್ ಮಾಡೋದು ಅಂತ ನೋಡೋಣ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ದು ಫಂಕ್ಷನಲ್ ಗ್ರೂಪ್ COOH, ಅಂದರೆ C+O OH ಈ ಥರ. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬಂದಾಗ ಸಫಿಕ್ಸ್ ಓಯಿಕ್ ಆ್ಯಸಿಡ್ ಅಂತ ಬರುತ್ತೆ. ಆ ಕಾಂಪೌಂಡ್ ಓಯಿಕ್ ಆ್ಯಸಿಡ್ ಅಂತ ಎಂಡ್ ಆಗುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ. CH3COOH. ಇದನ್ನು ಇಲ್ಲಿ ಬಿಡಿಸಿ ಬರೆದಿದ್ದೀನಿ ನೋಡಿ, CH3 C+OH. ಸೊ COOH ಗ್ರೂಪ್ ಇಲ್ಲಿ ಫಂಕ್ಷನಲ್ ಗ್ರೂಪ್. ಇಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ನೋಡಿ ಮೇನ್ ಚೈನಲ್ಲಿ, 1 2 ಅಲ್ವಾ. 2 ಕಾರ್ಬನ್ಸ್ ಇದ್ದಾಗ ಎತ್ ಅಂತ ಬರುತ್ತೆ. ಆಮೇಲೆ COOH ಫಂಕ್ಷನಲ್ ಗ್ರೂಪಿಗೆ ಓಯಿಕ್ ಆ್ಯಸಿಡ್ ಅಂತ ಸಫಿಕ್ಸ್ ಬೇಕು. ಸೊ ಇಥನೋಯಿಕ್ ಆ್ಯಸಿಡ್, ಈ ಕಾಂಪೌಂಡ್ನ ಹೆಸರು ಬಂದುಬಿಟ್ಟು ಎಥನೋಯಿಕ್ ಆ್ಯಸಿಡ್, ಗೊತ್ತಾಯ್ತಲ್ಲ. ದಿಸ್ ಇಸ್ ನಥಿಂಗ್ ಬಟ್ ಅಸಿಟಿಕ್ ಆ್ಯಸಿಡ್ ಅಲ್ವಾ. ನಿಮ್ಮ ಕಾಮನ್ ನೇಮ್ ಅಂದರೆ ಅಸಿಟಿಕ್ ಆ್ಯಸಿಡ್ ಇದು, ಅದರ IUPAC ನೇಮ್ ಎಥನೋಯಿಕ್ ಆ್ಯಸಿಡ್ ಅಂತ ಬರುತ್ತೆ. ಇಲ್ಲಿ ಪ್ಯಾರೆಂಟ್ ಚೈನಲ್ಲಿ COOH ಗ್ರೂಪನ್ನು ನಾವು ಇನ್ಕ್ಲೂಡ್ ಮಾಡಲೇಬೇಕು, ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಕಾರ್ಬನ್ ನಂಬರ್ 1. ಅದಕ್ಕೋಸ್ಕರನೇ ಸಪ್ರೇಟಾಗಿ ನಂಬರನ್ನು ತೋರಿಸ್ಬೇಕಂತ ಇಲ್ಲ. ಓಕೆ ಮಕ್ಕಳೇ, ನೆಕ್ಸ್ಟು ಹ್ಯಾಲೋ ಕಾಂಪೌಂಡ್ಸ್ ಅಂದರೆ ಹ್ಯಾಲೋಜನ್ಸ್ ಲೈಕ್ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಅಥವಾ ಅಯೋಡಿನ್ ಅಟ್ಯಾಚ್ ಆಗಿರುವಂತಹ ಆರ್ಗ್ಯಾನಿಕ್ ಕಾಂಪೌಂಡ್. These are used as substituent prefixes.
ಉಳಿದಿದ್ದೆಲ್ಲ ಫಂಕ್ಷನಲ್ ಗ್ರೂಪ್ಸು ನಾವು ಸಫಿಕ್ಸ್ ಅಂತ ಹೇಳಿದ್ವಿ ಅಲ್ವಾ, ಅಂದರೆ ಎಂಡ್ ಆಗೋದು ಫಂಕ್ಷನಲ್ ಗ್ರೂಪ್ ಹೆಸರಿಂದ. ಬಟ್ ಈ ಹ್ಯಾಲೋ ಕಾಂಪೌಂಡ್ಸ್ ಬಂದರೆ, ಅಂದರೆ ಫ್ಲೂರೋ, ಕ್ಲೋರೋ, ಬ್ರೋಮೋ ಅಥವಾ ಅಯೋಡೋ ಬಂದರೆ ಅದನ್ನು ನಾವು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡ್ತೇವೆ. ಪ್ರೀ ಅಂದರೆ ಮುಂಚೆ ಅಂತ, ಅಂದರೆ ಹೆಸರು ಸ್ಟಾರ್ಟ್ ಆಗುವಾಗ ಇದನ್ನು ಯೂಸ್ ಮಾಡಬೇಕು. ಸೊ ಫ್ಲೂರಿನ್ ಇದ್ದರೆ ಫ್ಲೂರೋ, ಕ್ಲೋರಿನ್ ಇದ್ದರೆ ಕ್ಲೋರೋ, ಬ್ರೋಮಿನ್ ಇದ್ದರೆ ಬ್ರೋಮೋ, ಅಯೋಡಿನ್ ಇದ್ದರೆ ಅಯೋಡೋ ಅಂತ ಪ್ರಿಫಿಕ್ಸ್ ಬರುತ್ತೆ. ಎಕ್ಸಾಂಪಲ್ ನೋಡಿ, CH3Cl. ಇಲ್ಲಿ ಬರೀ ಒಂದೇ ಕಾರ್ಬನ್ ಆಟಮ್ ಇರೋದು. ಸೊ ಇದೊಂದು ಮೀಥೇನ್ ಪ್ಯಾರೆಂಟ್ ಆಗಿರುತ್ತೆ. ಸಬ್ಸ್ಟಿಟ್ಯೂಯೆಂಟ್ ಬಂದುಬಿಟ್ಟು ಕ್ಲೋರೋ ಅಲ್ವಾ. ಸೊ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ ಕ್ಲೋರೋಮೀಥೇನ್. ಕ್ಲೋರೋಮೀಥೇನ್ ಗೊತ್ತಾಯ್ತಲ್ಲ. ಕ್ಲೋರೋನ ಫಸ್ಟ್ ಬರಿಬೇಕು, ಪ್ರಿಫಿಕ್ಸ್ ಆಗಿ ಬರಿಬೇಕು. ಅದೇ ಥರ ಈ ಕಾಂಪೌಂಡ್ ನೋಡಿ, CH3CH2Cl. ಇದರಲ್ಲಿ 2 ಕಾರ್ಬನ್ ಆಟಮ್ಸ್ ಇದೆ. ಸೊ ಇಟ್ ಈಸ್ ಆನ್ ಈಥೇನ್ ಕಾಂಪೌಂಡ್. ಅಗೇನ್ ಕ್ಲೋರೋ ಇಸ್ ದ ಸಬ್ಸ್ಟಿಟ್ಯೂಯೆಂಟ್, ಅದನ್ನು ನಾವು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡಬೇಕು. ಸೊ ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ ಕ್ಲೋರೋ ಈಥೇನ್. ಇದನ್ನು ಈ ಥರ ನಂಬರ್ ಮಾಡ್ತೇವೆ, ಓಕೆನಾ. 1 ಕ್ಲೋರೋ ಈಥೇನ್ ಅಥವಾ ಕ್ಲೋರೋ ಈಥೇನ್. ನೆಕ್ಸ್ಟ್ ಫಂಕ್ಷನಲ್ ಗ್ರೂಪ್ ಬಂದುಬಿಟ್ಟು ಅಮೈನ್ಸ್. ಅಮೈನ್ಸ್ ಅಂದರೆ ಫಾರ್ಮುಲಾ NH2 ಅಂತ ಬರುತ್ತೆ. ಸಿಂಪಲ್ ಪ್ರೈಮರಿ ಅಮೈನ್ಸಲ್ಲಿ ನಾವು ಅಮೈನನ್ನು ಸಫಿಕ್ಸ್ ಆಗಿ ತಗೊಳ್ತೇವೆ, ಅಂದರೆ ಎಂಡಲ್ಲಿ ಬರಿತೇವೆ, ಅಮೈನ್ ಅಂತ ಬರಿತೇವೆ, ಓಕೆನಾ. ಸೊ ಎಕ್ಸಾಂಪಲ್ CH3NH2. ಇಲ್ಲಿ ಬರೀ ಒಂದೇ ಕಾರ್ಬನ್ ಆಟಮ್ ಇದೆ. ಸೊ ರೂಟ್ ವರ್ಡ್ ಮೆತ್ ಅಂತ ಬರುತ್ತೆ. ಸಫಿಕ್ಸ್ ಅಮೈನನ್ನು ಸೇರಿಸಬೇಕು. ಸೊ IUPAC ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ ಮೆಥನಮೈನ್. ಮೆಥನಮೈನ್, ಓಕೆನಾ. ಇನ್ನೊಂದು ಎಕ್ಸಾಂಪಲ್ ನೋಡಿ, CH3CH2NH2. ಇದು 1 2 ಅಂದರೆ ಈಥ್ ಅಂತ ಬರುತ್ತೆ. ಸೊ IUPAC ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ ಇಥೆನಮೈನ್. ಅರ್ಥ ಆಯ್ತಲ್ಲ. ಈಗ ನಾವು IUPAC ನಾಮೆನ್ಕ್ಲೇಚರ್ನ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟಿಗೆ ಬಂದಿದ್ದೇವೆ. ಅದು ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್. ಈಗ ಒಂದು ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಫಂಕ್ಷನಲ್ ಗ್ರೂಪ್ ಜೊತೆಗೆ ಬೇರೆ ಗ್ರೂಪ್ಸ್ ಕೂಡ ಇರ್ಬೋದು. ಆವಾಗ ಯಾವ ಗ್ರೂಪನ್ನು ನಾವು ಮೇನ್ ಫಂಕ್ಷನಲ್ ಗ್ರೂಪಾಗಿ ಕನ್ಸಿಡರ್ ಮಾಡಬೇಕು ಅಂತ ಹೇಳೋದು ನಮಗೆ ಗೊತ್ತಿರಬೇಕು. ಅಂಥ ಫಂಕ್ಷನಲ್ ಗ್ರೂಪ್ ಅಂದರೆ ಮೇಯ್ನಾಗಿ ನಾವು ತಗೊಳ್ಳುವಂಥ ಫಂಕ್ಷನಲ್ ಗ್ರೂಪನ್ನು ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಅಂತ ಕರಿತೇವೆ. ಸೊ ಯೂಶ್ವಲಿ ಆ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪು ಸಫಿಕ್ಸನ್ನು ಡಿಟರ್ಮೈನ್ ಮಾಡುತ್ತೆ. ಅಂದರೆ ಕಾಂಪೌಂಡ್ ಹೆಸರು ಯಾವ ಥರ ಎಂಡ್ ಆಗುತ್ತೆ ಅಂತ ಹೇಳೋದನ್ನು ಈ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಡಿಸೈಡ್ ಮಾಡುತ್ತೆ. ಸೊ ಈ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಬಿಟ್ಟು ಬೇರೆ ಗ್ರೂಪ್ಸ್ ಅಟ್ಯಾಚ್ ಆಗಿರುತ್ತಲ್ಲ, ಅವನ್ನು ಯೂಶ್ವಲಿ ನಾವು ಪ್ರಿಫಿಕ್ಸ್ ಆಗಿ ಟ್ರೀಟ್ ಮಾಡ್ತೇವೆ, ಅಂದರೆ ಕಾಂಪೌಂಡ್ ನೇಮಿದ್ದು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತೇವೆ. ಸೊ ಆ ಆರ್ಡರ್ ಹೇಗಿರುತ್ತೆ ಅಂತ ಹೇಳಿದರೆ, ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಇದು ಆ್ಯಕ್ಚುಲಿ ಜಸ್ಟ್ ಬೇಸಿಕ್ ಲೆವೆಲಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನಲ್ ಗ್ರೂಪ್ಸನ್ನು ಈ ಥರ ಕ್ಲಾಸಿಫೈ ಮಾಡಿದ್ದಾರೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಆಮೇಲೆ ಆಲ್ಡಿಹೈಡ್, ಆಮೇಲೆ ಕೀಟೋನ್, ಆಮೇಲೆ ಆಲ್ಕಹಾಲ್, ಆಮೇಲೆ ಅಮೈನ್. ಇವಿಷ್ಟು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಫಂಕ್ಷನಲ್ ಗ್ರೂಪ್ಸ್. ಇದನ್ನಂತೂ ನೀವು ನೆನ್ಪಿಟ್ಕೊಳ್ಳೇಬೇಕು. ಇಲ್ಲಿ ರಿಯಲ್ ಆರ್ಡರನ್ನು ಕೊಟ್ಟಿದ್ದೇನೆ ನೋಡಿ. ಇದನ್ನು ನೀವು ಕಲ್ತ್ಕೊಂಡ್ರಿ ಅಂತ ಹೇಳಿದರೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಮತ್ತು ಎಲ್ಲ ಕ್ವೆಶನ್ಸಿಗೂ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿದೆ ನೋಡಿ. ಫಸ್ಟ್ ಪ್ರಿಫರೆನ್ಸು ನಾವು ನೇಮಿಂಗಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡಿಗೆ ಕೊಡಬೇಕು, ಆಮೇಲೆ ಸಲ್ಫೋನಿಕ್ ಆ್ಯಸಿಡ್, ಆಮೇಲೆ ಎಸ್ಟರ್ ಅಂತ ಕರಿತೇವೆ, C∠OR ಅಂತ. ಇಲ್ಲಿ R ಅಂತ ಹೇಳಿದರೆ ಆಲ್ಕೈಲ್ ಗ್ರೂಪ್, ಆಮೇಲೆ ಆ್ಯಸಿಡ್ ಕ್ಲೋರೈಡ್ COCl, ಆಮೇಲೆ CONH2. ಆಗಲೇ ಹೇಳಿದಾಗೆ ಅಮೈನೋ ಗ್ರೂಪಿಗೆ ಕಾರ್ಬೋನಿಲ್ ಗ್ರೂಪ್ ಅಟ್ಯಾಚ್ ಆದರೆ ಅಮೈಡ್ ಅಂತ ಕರಿತೇವೆ. ಸೊ ಅಮೈಡ್. ಆಮೇಲೆ ಇದು ಸಯನೈಡ್, ಇದನ್ನು ನೈಟ್ರೈಲ್ ಅಂತಲೂ ಕರಿತೇವೆ. ನೆಕ್ಸ್ಟು ಆಲ್ಡಿಹೈಡ್, ಮತ್ತು ಕೀಟೋನ್, ಮತ್ತು ಆಲ್ಕಹಾಲ್, ಮತ್ತು ಅಮೈನ್. ನೆಕ್ಸ್ಟು ಕಾರ್ಬನ್ ಡಬಲ್ ಬಾಂಡ್ ಅಂದರೆ ಆಲ್ಕೀನ್, ಕೊನೆಯಲ್ಲಿ ಆಲ್ಕೈನ್ C�BC. ಗೊತ್ತಾಯ್ತಲ್ಲ ಮಕ್ಕಳೇ. ಇದನ್ನು ನೀವು ಆದಷ್ಟು ಮೆಮರೈಸ್ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಎಕ್ಸಾಮ್ಸಲ್ಲೂ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಒಂದು ಕಾಂಪೌಂಡಲ್ಲಿ ಈ ಥರದ ಡಿಫ್ರೆಂಟ್ ಆಗಿರುವಂತಹ ಫಂಕ್ಷನಲ್ ಗ್ರೂಪ್ಸ್ ಇದೆ ಅಂತ ಹೇಳಿದರೆ, ಆ ಕಾಂಪೌಂಡ್ ಹೆಸರು ಯಾವ ಥರ ಎಂಡ್ ಆಗಬೇಕು, ಅಂದರೆ ಯಾವ ಸಫಿಕ್ಸನ್ನು ಸೇರಿಸಬೇಕು ಅಂತ ಹೇಳೋದನ್ನು ನೀವು ಈ ಲಿಸ್ಟ್ ನೋಡಿದರೆ ತಿಳ್ಕೊಬೋದು, ಓಕೆನಾ. ಇವಾಗ ಒಂದು ಕಾಂಪೌಂಡಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಮತ್ತು ಅಮೈನೋ ಗ್ರೂಪ್ ಇದೆ ಅಂತ ಹೇಳಿ ಆದರೆ, ಆ ಕಾಂಪೌಂಡನ್ನು ನಾವು ಸಮಥಿಂಗ್ ಓಯಿಕ್ ಆ್ಯಸಿಡ್ ಅಂತ ಕರಿತೇವೆ, ಸಮಥಿಂಗ್ ಅಮೈನ್ ಅಂತ ಕರೆಯಲ್ಲ. ಯಾಕಂತ ಹೇಳಿದರೆ ಈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅದನ್ನೇ ನಾವು ಸಫಿಕ್ಸ್ ಆಗಿ ಕನ್ಸಿಡರ್ ಮಾಡ್ತೇವೆ. ಇದನ್ನು ನಾವು ಪ್ರಿಫಿಕ್ಸ್ ಆಗಿ ತಗೋಬೋದು. ಆವಾಗ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ.
ನಿಮಗೆ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದೆ ಅಂತ ಹೇಳಿದರೆ ಅದನ್ನು ಕ್ಲಿಯರ್ ಮಾಡೋಣ. ಪ್ರಿಫಿಕ್ಸ್ ವರ್ಸಸ್ ಸಫಿಕ್ಸ್ ಇದೆರಡರ ಮಧ್ಯೆ ಡಿಫ್ರೆನ್ಸ್ ಏನು ಅಂತ ನೋಡೋಣ. ಸೊ ಪ್ರಿಫಿಕ್ಸ್ ಅಂತ ಹೇಳಿದರೆ ಯೂಶ್ವಲಿ ಸಬ್ಸ್ಟಿಟ್ಯೂಯೆಂಟ್ ಅಥವಾ ಗ್ರೂಪ್ ಅಟ್ಯಾಚ್ ಟು ದ ಪ್ಯಾರೆಂಟ್ ಚೈನ್. ಓಕೆನಾ. ಪ್ರೀ ಅಂತ ಹೇಳಿದರೆ ಮೊದಲು ಅಂತ ಫಸ್ಟ್ ಬರೋದು. ಫಾರ್ ಎಕ್ಸಾಂಪಲ್ ಮಿಥೈಲ್ ಗ್ರೂಪ್, ಈಥೈಲ್ ಗ್ರೂಪ್, ಕ್ಲೋರೋ, ಬ್ರೋಮೋ ಎಕ್ಸೆಟ್ರಾ ಇದನ್ನೆಲ್ಲ ನಾವು ಪ್ರಿಫಿಕ್ಸ್ ಆಗಿ ತಗೊಳ್ತೇವೆ. ಸಫಿಕ್ಸ್ ಅಂತ ಹೇಳಿದರೆ ಏನು? ಇಟ್ ಈಸ್ ದ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಅಥವಾ ಅನ್ಸ್ಯಾಚುರೇಷನ್. ಗೊತ್ತಾಯ್ತಲ್ಲ ಮಕ್ಕಳೇ? ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಲೈಕ್ ಈ ಗ್ರೂಪ್ಸ್. ಅದು ಇಲ್ಲ ಅಂತ ಹೇಳಿದ್ರೆ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇದನ್ನು ನಾವು ಸಫಿಕ್ಸ್ ಆಗಿ ತಗೊಳ್ತೇವೆ. ಫಾರ್ ಎಕ್ಸಾಂಪಲ್ ಏನ್, ಈನ್, ಐನ್ ಅಥವಾ ಫಂಕ್ಷನಲ್ ಗ್ರೂಪ್ಸ್ ಲೈಕ್ ಆಲ್ಕಹಾಲ್ ಇದ್ದರೆ ಆಲ್, ಆಮೇಲೆ ಆಲ್ಡಿಹೈಡ್ ಇದ್ದರೆ ಅಲ್, ಕೀಟೋನ್ ಇದ್ದರೆ ಓನ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇದ್ದರೆ ಓಯಿಕ್ ಆ್ಯಸಿಡ್ ಎಕ್ಸೆಟ್ರಾ ಇದನ್ನೆಲ್ಲ ನಾವು ಸಫಿಕ್ಸ್ ಅಂತ ಕರಿತೇವೆ. ಸೊ ಪ್ರಿಫಿಕ್ಸ್ ಕಮ್ಸ್ ಫಸ್ಟ್, ಸಫಿಕ್ಸ್ ಕಮ್ಸ್ ಎಟ್ ದ ಎಂಡ್. ಸೊ ಒಂದು IUPAC ನೇಮನ್ನು ಬಿಲ್ಡ್ ಮಾಡುವಾಗ ಈ ಫಾರ್ಮುಲಾನ ನಾವು ನೆನ್ಪಿಟ್ಕೋಬೇಕು. ಪ್ರಿಫಿಕ್ಸ್ ಫಾರ್ ಅಟ್ಯಾಚ್ಡ್ ಗ್ರೂಪ್, ದೆನ್ ಕಮ್ಸ್ ಪ್ಯಾರೆಂಟ್ ಚೈನ್ ಅಂದರೆ ಮೀತ್, ಈತ್, ಪ್ರಾಪ್ ಆ ಥರ, ದೆನ್ ಅಪ್ರಾಪ್ರಿಯೇಟ್ ಸಫಿಕ್ಸ್ ಡಿಪೆಂಡಿಂಗ್ ಆನ್ ದ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಅಥವಾ ಅನ್ಸ್ಯಾಚುರೇಷನ್. ಅನ್ಸ್ಯಾಚುರೇಷನ್ ಅಂತ ಹೇಳಿದರೆ ಏನು? ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಅಥವಾ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡನ್ನು ಅನ್ಸ್ಯಾಚುರೇಷನ್ ಅಂತ ಕರಿತೇವೆ, ಒಟ್ಟಾರೆ ಮಲ್ಟಿಪಲ್ ಬಾಂಡನ್ನು. ಸೊ ಈ ಮಾಸ್ಟರ್ ಫಾರ್ಮುಲಾನ ನೀವು ನೆನ್ಪಿಟ್ಕೋಬೇಕು. ಆಯ್ತಲ್ಲ ಮಕ್ಕಳೇ? ಬೇಸಿಕ್ಸ್ ಎಲ್ಲ ಕಲ್ತ್ವಿ. ಈಗ ಇನ್ನೊಂದು ಸಲ ಕಂಪ್ಲೀಟ್ ನೇಮಿಂಗ್ ಮೆಥಡನ್ನು ರಿವೈಸ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್ಪಲ್ಲಿ ನೀವು ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪನ್ನು ಐಡೆಂಟಿಫೈ ಮಾಡಬೇಕು. ದೆನ್ ಪ್ಯಾರೆಂಟ್ ಚೈನನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಆ ಚೈನನ್ನು ನಂಬರ್ ಮಾಡಿ. ಹೇಗೆ ಮಾಡಬೇಕು? ನೀವು ಫಸ್ಟು ಸಬ್ಸ್ಟಿಟ್ಯೂಯೆಂಟನ್ನು ಐಡೆಂಟಿಫೈ ಮಾಡಬೇಕು, ಮಲ್ಟಿಪಲ್ ಬಾಂಡನ್ನು ಐಡೆಂಟಿಫೈ ಮಾಡಬೇಕು, ಆಮೇಲೆ ಲೋವೆಸ್ಟ್ ಲೋಕೆಂಟನ್ನು ಅಸೈನ್ ಮಾಡಿಬಿಟ್ಟು ನಂಬರ್ ಮಾಡಬೇಕು. ಮೋರ್ ದ್ಯಾನ್ ಒನ್ ಸಬ್ಸ್ಟಿಟ್ಯೂಯೆಂಟ್ ಇದೆ ಅಂತ ಹೇಳಿ ಆದರೆ ಪ್ರಿಫಿಕ್ಸ್ಗಳನ್ನು ಆಲ್ಫಾಬೆಟಿಕಲಿ ಅರೇಂಜ್ ಮಾಡಬೇಕು. ಕೊನೆಗೆ ಸಫಿಕ್ಸನ್ನು ಆ್ಯಡ್ ಮಾಡಿ ಕಂಪ್ಲೀಟ್ ನೇಮನ್ನು ಬರಿಬೇಕು. ಓಕೆನಾ? ದಿಸ್ ಈಸ್ ದ ಮಾಸ್ಟರ್ ಕೀ ಆಫ್ IUPAC ನಾಮೆನ್ಕ್ಲೇಚರ್. ಇವಾಗ ಒಂದು 5-6 ಕಂಪ್ಲೀಟ್ ಎಕ್ಸಾಂಪಲ್ಸನ್ನು ನಿಮಗೆ ಕೊಡ್ತೇನೆ ನೋಡಿ, ಆವಾಗ ಇದೆಲ್ಲ ಕ್ಲಿಯರ್ ಆಗುತ್ತೆ. ಎಲ್ಲ ರೂಲ್ಸನ್ನು ಇನ್ಕ್ಲೂಡ್ ಮಾಡಿ ಎಕ್ಸಾಂಪಲ್ಸ್ ಇದೆ ನೋಡಿ. ಫಸ್ಟ್ ಎಕ್ಸಾಂಪಲ್ CH3 CH CH3 CH2 CH3 ಇದರಲ್ಲಿ ಯಾವುದಾದ್ರೂ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಇದೆಯಾ ಮಕ್ಕಳೇ? ನಾವು ಓದಿದ್ದು ಇಲ್ಲ, ಯಾವುದೂ ಇಲ್ಲ. ಸೊ ನನ್. ನೆಕ್ಸ್ಟು ನೀವು ಪ್ಯಾರೆಂಟ್ ಚೈನನ್ನು ಐಡೆಂಟಿಫೈ ಮಾಡಬೇಕು. ಅಂದರೆ ಲಾಂಗೆಸ್ಟ್ ಕಂಟಿನ್ಯೂಯಸ್ ಚೈನ್ ಅದು ಇದು 1 2 3 4 ಕಾರ್ಬನ್ ಆಟಮ್ಸ್ ಇದೆ. ಸೊ ರೂಟ್ ವರ್ಡ್ ಬ್ಯೂಟ್ ಅಂತ ಬರುತ್ತೆ. ನೆಕ್ಸ್ಟ್ ನೀವು ನಂಬರಿಂಗ್ ಮಾಡಬೇಕು. ಹೇಗೆ ಮಾಡಬೇಕು? ಯು ಶುಡ್ ಗಿವ್ ಲೋವೆಸ್ಟ್ ನಂಬರ್ ಟು ದ ಬ್ರಾಂಚ್. ಇಲ್ಲೊಂದು ಬ್ರಾಂಚ್ ಇದೆ, ಕರೆಕ್ಟ್ ಅಲ್ವಾ? ಎಸ್. ಸೊ ಸಬ್ಸ್ಟಿಟ್ಯೂಯೆಂಟ್ ಯಾವುದು ಇಲ್ಲಿ? ದಟ್ ಈಸ್ CH3 ಗ್ರೂಪ್. ಅದನ್ನು ಮಿಥೈಲ್ ಗ್ರೂಪ್ ಅಂತ ಕರಿತೇವೆ. ಸೊ ಇದನ್ನು ಹೇಗೆ ನಂಬರ್ ಮಾಡಬೇಕು ಅಂತ ಹೇಳಿದ್ರೆ ಮಿಥೈಲ್ ಗ್ರೂಪ್ ಶುಡ್ ಗೆಟ್ ಸ್ಮಾಲೆಸ್ಟ್ ನಂಬರ್. ಅದೀಗ ಲೆಫ್ಟ್ ಟು ರೈಟ್ ಮಾಡಿದರೆ ಆ ಥರ ಬರುತ್ತೆ. 1 2 3 4 ಕರೆಕ್ಟ್ ಅಲ್ವಾ? ಇದು 2 ಮಿಥೈಲ್ ಅಂತ ಬರುತ್ತೆ. ರೈಟ್ ಟು ಲೆಫ್ಟ್ ಮಾಡಿದರೆ ಏನಾಗುತ್ತೆ? 1 2 3 ಮಿಥೈಲ್ ಅಂತ ಆಗುತ್ತೆ. ದಟ್ ಈಸ್ ರಾಂಗ್. ಓಕೆ. ಸೊ ಮಿಥೈಲ್ ಅಟ್ ಕಾರ್ಬನ್ ನಂಬರ್ 2. ಆಮೇಲೆ ವಾಟ್ ಟೈಪ್ ಆಫ್ ಬಾಂಡ್ ಇಸ್ ಪ್ರೆಸೆಂಟ್ ಹಿಯರ್? ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇದೆಯಾ? ಇಲ್ಲ, ಓನ್ಲಿ ಸಿಂಗಲ್ ಬಾಂಡ್ಸ್. ಸೊ ಸಫಿಕ್ಸ್ ಹೇಗೆ ಬರಬೇಕು? ಏನ್ ಅಂತ ಬರಬೇಕು. ಸೊ ವಾಟ್ ಈಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್? ಇಟ್ ಈಸ್ 2-methyl butane. ಅರ್ಥ ಆಯ್ತಲ್ಲ? 2-methyl butane. ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. CH3 CH CH3 CH ಡಬಲ್ ಬಾಂಡ್ CH2. ಓಕೆನಾ? ಸೊ ಇದರಲ್ಲಿ ಡಬಲ್ ಬಾಂಡ್ ಇದೆ, ಸ್ಪೆಷಾಲಿಟಿ ಇದೆ. ಸೊ ಐಡೆಂಟಿಫೈ ದ ಪ್ಯಾರೆಂಟ್ ಚೈನ್, ಡಬಲ್ ಬಾಂಡ್ ಮಸ್ಟ್ ಬಿ ಇನ್ಕ್ಲೂಡೆಡ್ ಇನ್ ದ್ಯಾಟ್. ಹಾಗಂದರೆ ಇದು CH3 CH CH ಡಬಲ್ ಬಾಂಡ್ CH2. ಓಕೆನಾ? ಸೊ ದಿಸ್ ಇಸ್ ದ ಪ್ಯಾರೆಂಟ್ ಚೈನ್. ಇಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 1 2 3 4 ಕಾರ್ಬನ್ಸ್ ಇದೆ. ಹಾಗಂದರೆ ದ ನೇಮ್ ಇಸ್ ಬ್ಯೂಟ್. ಕರೆಕ್ಟ್ ಅಲ್ವಾ? ಈಗ ನಂಬರಿಂಗನ್ನು ಯಾವ ಎಂಡಿಂದ ಮಾಡ್ತೀರಾ ನೀವು? ಒಂದು ಸಬ್ಸ್ಟಿಟ್ಯೂಯೆಂಟ್ ಇದೆ, ಇನ್ನೊಂದು ಡಬಲ್ ಬಾಂಡ್ ಇದೆ. ಸೊ ಫಸ್ಟ್ ಪ್ರಿಫರೆನ್ಸ್ ನೀವು ಯಾವುದಕ್ಕೆ ಕೊಡಬೇಕು? ಡಬಲ್ ಬಾಂಡಿಗೆ ಕೊಡಬೇಕು. ಗಿವ್ ಲೋವೆಸ್ಟ್ ನಂಬರ್ ಟು ದ ಡಬಲ್ ಬಾಂಡ್. ಸೊ ನಂಬರಿಂಗ್ ಹ್ಯಾಸ್ ಟು ಬಿ ಡನ್ ಫ್ರಮ್ ರೈಟ್ ಟು ಲೆಫ್ಟ್. 1 2 3 4. ಓಕೆನಾ? ಇಲ್ಲಿ ಡಬಲ್ ಬಾಂಡ್ ಪೊಸಿಷನ್ 1ನಲ್ಲಿದೆ, ಮಿಥೈಲ್ ಗ್ರೂಪ್ 3ನಲ್ಲಿದೆ. ಹಾಗಿದ್ರೆ ಈ ಕಾಂಪೌಂಡ್ ಹೆಸರು ಹೇಗೆ ಬರುತ್ತೆ ಹೇಳಿ? 3-methyl but 1-ene. ಇಲ್ಲಿದೆ ನೋಡಿ,
3-ಮಿಥೈಲ್ ಬ್ಯೂಟ್-1-ಈನ್ ಎಲ್ಲೂ ಸ್ಪೇಸ್ ಬಿಡೋ ಹಾಗಿಲ್ಲ. ಅರ್ಥ ಆಯ್ತಲ್ಲ? ಸ್ಟೂಡೆಂಟ್ಸ್ ಕಾಮನ್ ಆಗಿ ಮಾಡೋ ಮಿಸ್ಟೇಕ್ ಏನು ಅಂತ ಹೇಳಿದರೆ, ಈ ಥರ ಡಬಲ್ ಬಾಂಡ್ ಮತ್ತು ಸಬ್ಸ್ಟಿಟ್ಯೂಯೆಂಟ್ ಅಂದರೆ ಬ್ರಾಂಚ್ ಬಂದಾಗ ಫಸ್ಟ್ ಪ್ರಿಫರೆನ್ಸ್ ಬ್ರಾಂಚಿಗೆ ಕೊಡ್ತಾರೆ. ದಟ್ ಈಸ್ ನಾಟ್ ರೈಟ್. ಈ ಥರ ಒಂದು ಬ್ರಾಂಚ್ ಮತ್ತು ಡಬಲ್ ಬಾಂಡ್ ಬಂತು ಹೇಳಿದರೆ ನೀವು ಫಸ್ಟ್ ಪ್ರಿಫರೆನ್ಸ್ ಡಬಲ್ ಬಾಂಡಿಗೆ ಕೊಡಬೇಕು. ಅಂದರೆ ಲೋಯೆಸ್ಟ್ ಲೋಕೆಂಟ್ ಡಬಲ್ ಬಾಂಡ್ ಆಗಿರುತ್ತೆ. ಸೊ ಡೋಂಟ್ ಗಿವ್ ಲೋಯೆಸ್ಟ್ ನಂಬರ್ ಟು ಬ್ರಾಂಚ್, ಗಿವ್ ಪ್ರಯಾರಿಟಿ ಟು ಮಲ್ಟಿಪಲ್ ಬಾಂಡ್. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣವಾ? ಈಗ ಆಲ್ಕಹಾಲ್ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪನ್ನು ಯೂಸ್ ಮಾಡಿಕೊಂಡು ಒಂದು ಕಾಂಪೌಂಡ್ ಇದೆ, CH3 CHOH CH2 CH3. ಇದನ್ನು ಬಿಡಿಸಿ ಬರೆಯೋದಾದರೆ CH3 CHOH CH2 CH3 ಹೀಗೆ ಬರಿಬೋದು. ಫಸ್ಟು ನೀವು ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪನ್ನು ಐಡೆಂಟಿಫೈ ಮಾಡಿ. ಇಟ್ ಈಸ್ OH ಗ್ರೂಪ್, ಅಂದರೆ ಸಫಿಕ್ಸ್ ಆಲ್ ಅಂತ ಬರಬೇಕು. ಈಗ ಇಲ್ಲಿ ಪ್ಯಾರೆಂಟ್ ಚೈನ್ ಕಂಟೈನಿಂಗ್ OH ಗ್ರೂಪ್ ಇಸ್ 4 ಕಾರ್ಬನ್ ಆಟಮ್ಸ್, ಕರೆಕ್ಟ್ ಅಲ್ವಾ? ಹಾಗಂದರೆ ಬ್ಯೂಟ್ ಅಂತ ಬರಬೇಕು. ನೆಕ್ಸ್ಟ್ ನೀವು ನಂಬರಿಂಗ್ ಮಾಡಬೇಕು. ಹೇಗೆ ಮಾಡ್ತೀರಾ? ಯು ಶುಡ್ ನಂಬರ್ ಇಟ್ ಇನ್ ಸಚ್ ಅ ವೇ ದ್ಯಾಟ್ ಕಾರ್ಬನ್ ಕಂಟೈನಿಂಗ್ OH ಗೆಟ್ಸ್ ಸ್ಮಾಲ್ ನಂಬರ್. ಸೊ 1 2 3 4 ಈ ಥರ ಮಾಡಬೇಕು. ಈ ಕಡೆಯಿಂದ ಮಾಡಿದರೆ 1 2 3 ಅಂತ ಬರುತ್ತೆ. ಸೊ ದ್ಯಾಟ್ ವಿಲ್ ಬಿ ರಾಂಗ್. OH ಸೈಡಿಂದ ನಂಬರ್ ಮಾಡಿದಾಗ OH ಇಸ್ ಪ್ರೆಸೆಂಟ್ ಅಟ್ ಕಾರ್ಬನ್ ನಂಬರ್ 2 ಅಲ್ವಾ? ಸೊ ಆಲ್ಕಹಾಲ್ ಬಂದಾಗ ಸಫಿಕ್ಸ್ ಆಲ್ ಅಂತ ಯೂಸ್ ಮಾಡಬೇಕು. ಸೊ ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ ಬ್ಯೂಟೇನ್ 2-ol. ಓಕೆ, ಇದು ಆ್ಯಕ್ಚುಲಿ ಬ್ಯೂಟನಾಲ್, ಬಟ್ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಇದ್ದು ಪೊಸಿಷನನ್ನು ನೀವು ಇಂಡಿಕೇಟ್ ಮಾಡಬೇಕು. ದಟ್ ಇಸ್ 2. ಸೊ ಬ್ಯೂಟೇನ್ 2-ol ನೆನ್ಪಿಟ್ಕೊಳ್ಳಿ. ಬ್ಯೂಟೇನ್ ಅಂದರೆ NE ಆ್ಯಡ್ ಮಾಡಬೇಕಂತಿಲ್ಲ, ಬರೀ N ಮಾತ್ರ. ಈಗ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಫಂಕ್ಷನಲ್ ಗ್ರೂಪನ್ನು ಇಟ್ಕೊಂಡು ಒಂದು ಕಂಪ್ಲೀಟ್ ಎಕ್ಸಾಂಪಲ್ ನೋಡೋಣ. CH3 CH2 COOH. ಇಲ್ಲಿ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಬಂದುಬಿಟ್ಟು COOH, ಹಾಗಂದರೆ ಸಫಿಕ್ಸ್ ಓಯಿಕ್ ಆ್ಯಸಿಡ್ ಅಂತ ಬರಬೇಕು. ಆಮೇಲೆ ಪ್ಯಾರೆಂಟ್ ಚೈನ್ ಇನ್ಕ್ಲೂಡ್ಸ್ ದ COOH ಕಾರ್ಬನ್. ಓಕೆನಾ? ಸೊ 1 2 3 ಕಾರ್ಬನ್ಸ್ ಇದೆ, ಪ್ರಾಪ್ ಅಂತ ಬರಿಬೇಕು. ಆಲ್ರೆಡಿ ಹೇಳಿದಾಗೆ ಸಫಿಕ್ಸ್ ಓಯಿಕ್ ಆ್ಯಸಿಡ್ ಅಂತ ಬರುತ್ತೆ. ಸೊ ಫೈನಲ್ ನೇಮ್ ಏನು? ಪ್ರೊಪೆನೋಯಿಕ್ ಆ್ಯಸಿಡ್. ಪ್ರೊಪೆನೋಯಿಕ್ ಆ್ಯಸಿಡ್ ಗೊತ್ತಾಯ್ತಲ್ಲ? ಇಲ್ಲಿ ಪ್ಯಾರೆಂಟ್ ಚೈನಲ್ಲೇ ಫಂಕ್ಷನಲ್ ಗ್ರೂಪ್ ಇನ್ಕ್ಲೂಡ್ ಆಗಿರೋದ್ರಿಂದ ಅದರ ನಂಬರನ್ನು ನಾವು ಸೆಪ್ರೇಟಾಗಿ ತೋರಿಸ್ಬೇಕಂತ ಇಲ್ಲ. ಅರ್ಥ ಆಯ್ತಲ್ಲ ಮಕ್ಕಳೇ? ಆಲ್ಡಿಹೈಡನ್ನು ಯೂಸ್ ಮಾಡಿಕೊಂಡು ಒಂದು ಎಕ್ಸಾಂಪಲ್ ನೋಡೋಣ. CH3 CH2 CHO. ಇಲ್ಲಿ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಬಂದುಬಿಟ್ಟು ಆಲ್ಡಿಹೈಡ್, CHO ಗ್ರೂಪ್, ಅಂದರೆ ಸಫಿಕ್ಸ್ ಅಲ್ ಅಂತ ಬರುತ್ತೆ. ಸೊ ಪ್ಯಾರೆಂಟ್ ಚೈನಲ್ಲಿ ಆಲ್ಡಿಹೈಡ್ ಅಟ್ಯಾಚ್ ಆಗಿದೆ. 1 2 3 ಕಾರ್ಬನ್ಸ್, ಅಂದರೆ ಪ್ರಾಪ್ ಅಂತ ಬರಬೇಕು. ಆಲ್ರೆಡಿ ಹೇಳಿದಾಗೆ ಫಂಕ್ಷನಲ್ ಗ್ರೂಪ್ CHO ಇದೆ, ಆಲ್ಡಿಹೈಡ್ ಇದೆ, ಸಫಿಕ್ಸ್ ಅಲ್ ಅಂತ ಬರುತ್ತೆ. ಸೊ ಫೈನಲ್ ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ ಪ್ರೊಪೆನಲ್. ಇಲ್ಲಿ ಆಲ್ಡಿಹೈಡ್ ಪೊಸಿಷನನ್ನು ತೋರಿಸ್ಬೇಕಂತಿಲ್ಲ, ಯಾಕಂತ ಹೇಳಿದರೆ ಆಲ್ವೇಸ್ ಆಲ್ಡಿಹೈಡ್ ಎಂಡಲ್ಲಿರುತ್ತೆ. ಆ ಎಂಡಲ್ಲಿ ಬಂತು ಅಂತ ಹೇಳಿದರೆ ಅದರದ್ದು ನಂಬರ್ 1 ಆಗಿರುತ್ತೆ ಆಲ್ವೇಸ್. ಓಕೆನಾ? ಸೊ ಆಗ ನೀವು ಪೊಸಿಷನ್ ನೇಮನ್ನು ಸಪ್ರೇಟಾಗಿ ತೋರಿಸ್ಬೇಕಂತ ಇಲ್ಲ, ಮಧ್ಯದಲ್ಲಿ ಬಂದರೆ ತೋರಿಸ್ಬೇಕು. ಈಗ ಇದರ ಕೊನೆ ಎಕ್ಸಾಂಪಲ್ ನೋಡೋಣ. ಕಂಪ್ಲೀಟ್ ಎಕ್ಸಾಂಪಲ್ ವಿತ್ ಕೀಟೋನ್. CH3 CO CH2 CH3. ಇಲ್ಲಿ 1 2 3 4 ಕಾರ್ಬನ್ಸ್ ಇದೆ. ಸೊ ಬ್ಯೂಟ್ ಅಂತ ಬರುತ್ತೆ. ಈಗ ಇದನ್ನು ನೀವು ಯಾವ ಥರ ನಂಬರ್ ಮಾಡಬೇಕು ಹೇಳಿ? ಯು ಶುಡ್ ನಂಬರ್ ಇಟ್ ಇನ್ ಸಚ್ ಅ ವೇ ದ್ಯಾಟ್ ಕಾರ್ಬೋನಿಲ್ ಕಾರ್ಬನ್ ಗೆಟ್ಸ್ ದ ಸ್ಮಾಲ್ ನಂಬರ್. ರೈಟ್ ಟು ಲೆಫ್ಟ್ ಮಾಡಿದರೆ 1 2 3 4 ಥರ್ಡ್ ಕಾರ್ಬನ್ ಬರುತ್ತೆ. ಲೆಫ್ಟ್ ಟು ರೈಟ್ ಮಾಡಿದರೆ 1 2 3 4 ಸೆಕೆಂಡ್ ಕಾರ್ಬೋನಿಲ್ ಕಾರ್ಬನ್ ಆಗುತ್ತೆ. ಸೊ ಈ ಥರ ನಂಬರ್ ಮಾಡೋಣ, 1 2 3 4. ಓಕೆ, ಸೊ ದಿಸ್ ಇಸ್ ಅ ಬ್ಯೂಟ್ ಕಾಂಪೌಂಡ್ ವಿತ್ ಕೀಟೋನ್ ಆಸ್ ದ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್. ಸೊ ಸಫಿಕ್ಸ್ ಇಸ್ ಓನ್. ಇದರ ಹೆಸರು ಬ್ಯೂಟನೋನ್ ಅಂತ ಬರುತ್ತೆ. ಬಟ್ ಕಾರ್ಬೋನಿಲ್ ಗ್ರೂಪ್ ಮಧ್ಯದಲ್ಲಿರೋದ್ರಿಂದ ಅದರ ಪೊಸಿಷನನ್ನು ನೀವು ಹೇಳಬೇಕು. ಬ್ಯೂಟೇನ್ 2-on ಅಂತ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಈ ವಿಡಿಯೋದು ವೆರಿ ಇಂಪಾರ್ಟೆಂಟ್ ಸೆಕ್ಷನಿಗೆ ಬಂದಿದ್ದೇವೆ ನಾವು. ಯೂಶ್ವಲಿ ಸ್ಟೂಡೆಂಟ್ಸ್ ಎಲ್ಲೆಲ್ಲ ಮಿಸ್ಟೇಕ್ಸ್ ಮಾಡ್ತಾರೆ ಅಂತ ಹೇಳೋದನ್ನು ಹೇಳ್ತೇನೆ ನೋಡಿ. ಫಸ್ಟ್ ಮಿಸ್ಟೇಕ್ ಏನು ಅಂತ ಹೇಳಿದರೆ, ಅಸ್ಯೂಮಿಂಗ್ ಟೋಟಲ್ ಕಾರ್ಬನ್ ಕೌಂಟ್ ಆಸ್ ಪ್ಯಾರೆಂಟ್ ಚೈನ್. ಈಗ ಒಂದು ಕಾಂಪೌಂಡ್ ಕೊಟ್ಟರೆ ಅದರದ್ದು ಟೋಟಲ್ ಕಾರ್ಬನ್ ಕೌಂಟನ್ನೇ ನಾವು ಪ್ಯಾರೆಂಟ್ ಚೈನ್ ಆಗಿ ತಗೊಳ್ಳೋದು. ದಟ್ ಈಸ್ ರಾಂಗ್. ಪ್ಯಾರೆಂಟ್ ಚೈನ್ ಅಂತ ಹೇಳಿದರೆ ಏನು? ಇಟ್ ಈಸ್ ದ ಲಾಂಗೆಸ್ಟ್ ಕಂಟಿನ್ಯೂಯಸ್ ಕಾರ್ಬನ್ ಚೈನ್. ಓಕೆನಾ? ಸೆಕೆಂಡ್ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ, ನಂಬರಿಂಗ್ ಫ್ರಮ್ ರಾಂಗ್ ಡೈರೆಕ್ಷನ್. ನೀವು ಕರೆಕ್ಟಾಗಿ ನೋಡಿಕೊಂಡು ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪಿಗೆ ಮಿನಿಮಮ್ ನಂಬರ್ ಬರೋ ಥರ ನಂಬರ್ ಮಾಡಬೇಕು.
ಮಿಸ್ಟೇಕ್ 3 ಏನು? ಗಿವಿಂಗ್ ಲೋವೆಸ್ಟ್ ಲಾಕ್ ಇನ್ ಟು ಬ್ರಾಂಚ್ ರಾದರ್ ದ್ಯಾನ್ ಡಬಲ್ ಬಾಂಡ್ ಆರ್ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್. ಈಗ ಒಂದು ಆಲ್ಕೈಲ್ ಬ್ರಾಂಚ್ ಇದೆ ಅಂತ ಅಂದ್ಕೊಳ್ಳಿ, ಅಂದರೆ ಮೀಥೈಲ್ ಗ್ರೂಪ್, ಈಥೈಲ್ ಗ್ರೂಪ್ ಇದೆ, ಪ್ಲಸ್ ಡಬಲ್ ಬಾಂಡ್ ಇದೆ ಅಥವಾ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಇದೆ ಅಂತ ಹೇಳಿದರೆ, ಕೆಲವೊಂದು ಸಲ ಮಕ್ಕಳು ಏನು ಮಾಡ್ತಾರೆ ಅಂದರೆ ಈ ಬ್ರ್ಯಾಂಚಿಗೆ ಮಿನಿಮಮ್ ನಂಬರ್ ಬರೋ ಥರ ನೋಡ್ಕೊಳ್ತಾರೆ. ಸೊ ದ್ಯಾಟ್ ಈಸ್ ರಾಂಗ್. ನಾವು ಆಲ್ರೆಡಿ ಕಲ್ತಿರೋ ಹಾಗೆ ಫಸ್ಟ್ ಪ್ರಿಫರೆನ್ಸು ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪಿಗೆ ಕೊಡಬೇಕು, ಆಮೇಲೆ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್, ಕೊನೆಗೆ ಬ್ರಾಂಚಿಗೆ ಅಂದರೆ ಮಿಥೈಲ್ ಗ್ರೂಪ್, ಈಥೈಲ್ ಗ್ರೂಪ್ ಅದಕ್ಕೆಲ್ಲ ಕೊನೆ ಪ್ರಿಫರೆನ್ಸನ್ನು ಕೊಡಬೇಕು. ಆಮೇಲೆ ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಸಬ್ಸ್ಟಿಟ್ಯೂಯೆಂಟ್ ಇದ್ದರೆ, ಲೈಕ್ ಮಿಥೈಲ್, ಈಥೈಲ್ ಹೀಗೆಲ್ಲ ಇದ್ದರೆ ಅದನ್ನು ಕೆಲವೊಂದು ಸಲ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಬರೆಯೋದನ್ನು ಮರ್ತೋಗಿರ್ತಾರೆ. ಅದನ್ನು ಮಾಡಬಾರ್ದು. ದ್ಯಾಟ್ಸ್ ಅ ನೆಕ್ಸ್ಟ್ ಮಿಸ್ಟೇಕ್. ಮತ್ತು ಕೊಮಾ ಹಾಗೆ ಹೈಫನನ್ನು ರಾಂಗ್ ಆಗಿ ಯೂಸ್ ಮಾಡೋದು, ಇದು ಒಂದು ತುಂಬ ಕಾಮನ್ ಮಿಸ್ಟೇಕ್ ಮಕ್ಕಳು ಮಾಡೋದು. ಇದನ್ನು ಒಂದು ಕರೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಿಸ್ಟೇಕ್ ಏನು ಅಂತ ಹೇಳಿದರೆ, ನಾಟ್ ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಆರ್ ಮಲ್ಟಿಪಲ್ ಬಾಂಡ್ ಇನ್ ದ ಪ್ಯಾರೆಂಟ್ ಚೈನ್. ಆಲ್ವೇಸ್ ರಿಮೆಂಬರ್, ಒಂದು ಕಾಂಪೌಂಡಲ್ಲಿ ಮಲ್ಟಿಪಲ್ ಬಾಂಡ್ ಇದ್ದರೆ ಅಥವಾ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಇದ್ದರೆ ಅದರ ಪ್ಯಾರೆಂಟ್ ಚೈನಲ್ಲಿ ನಾವು ಇವೆರಡನ್ನು ಇನ್ಕ್ಲೂಡ್ ಮಾಡಲೇಬೇಕು. ಅದನ್ನು ಇನ್ಕ್ಲೂಡ್ ಮಾಡದೇ ಇರೋದು ದೊಡ್ಡ ಮಿಸ್ಟೇಕ್ ಆಗುತ್ತೆ. ಕೊನೆಗೆ ಕಾಮನ್ ನೇಮ್ ಮತ್ತು IUPAC ನೇಮ್ ಇದನ್ನು ಮಿಕ್ಸ್ ಮಾಡೋದು ಮತ್ತೊಂದು ಮಿಸ್ಟೇಕು. ನೀವು ಇದು ಯಾವುದೇ ಮಿಸ್ಟೇಕನ್ನು ಮಾಡಲ್ಲ ಅಂತ ಅಂದ್ಕೊಳ್ತೇನೆ. ಓಕೆ ಮಕ್ಕಳೇ, ಈಗ ಒಂದು ರ್ಯಾಪಿಡ್ ರಿವಿಷನ್ ಟೇಬಲನ್ನು ರೆಡಿ ಮಾಡಿದ್ದೇನೆ ನೋಡಿ. ಇಲ್ಲಿ ಕಾಂಪೌಂಡಲ್ಲಿರೋ ಫೀಚರ್ ಇರುತ್ತೆ, ಇಲ್ಲಿ ಏನನ್ನು ನೆನ್ಪಿಟ್ಕೋಬೇಕು ಅಂತ ಬರೆದಿದ್ದೇನೆ. ಒಂದು ಕಾರ್ಬನ್ ಇದ್ದರೆ ರೂಟ್ ವರ್ಡ್ ಮೆತ್ ಅಂತ ಬರುತ್ತೆ, 2 ಕಾರ್ಬನ್ಸ್ ಆದರೆ ಎತ್, 3 ಆದರೆ ಪ್ರಾಪ್, 4 ಆದರೆ ಬ್ಯೂಟ್, 5 ಆದರೆ ಪೆಂಟ್, ಎಕ್ಸೆಟ್ರಾ. ನೆಕ್ಸ್ಟ್ ಸಫಿಕ್ಸ್ಗಳು, ಸಿಂಗಲ್ ಬಾಂಡ್ ಇದ್ದರೆ ಏನ್ ಅಂತ, ಡಬಲ್ ಬಾಂಡ್ ಈನ್, ಟ್ರಿಪಲ್ ಬಾಂಡ್ ಆದರೆ ಐನ್. ಈಗ ಸಬ್ಸ್ಟಿಟ್ಯೂಯೆಂಟ್ಗಳು ಅಥವಾ ಪ್ರಿಫಿಕ್ಸ್ಗಳು, CH3 ಆದರೆ ಮಿಥೈಲ್ ಅಂತ ಬರುತ್ತೆ, C2H5 ಆದರೆ ಈಥೈಲ್. ಅಗೇನ್ ಸಫಿಕ್ಸ್ಗಳು ಅಂದರೆ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ಗಳು, OH ಅಥವಾ ಆಲ್ಕೋಹಾಲ್ ಬಂದರೆ ಆಲ್ ಅಂತ ಬರುತ್ತೆ, CHO ಅಥವಾ ಆಲ್ಡಿಹೈಡ್ ಆದರೆ ಅಲ್ ಅಂತ, ಕೀಟೋನ್ ಅಥವಾ C ಡಬಲ್ ಬಾಂಡ್ O ಇದ್ದರೆ ಓನ್ ಅಂತ ಎಂಡ್ ಆಗುತ್ತೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ COOH ಆದರೆ ಆ ಕಾಂಪೌಂಡ್ ನೇಮ್ ಓಯಿಕ್ ಆ್ಯಸಿಡ್ ಅಂತ ಎಂಡ್ ಆಗುತ್ತೆ. ಆಮೇಲೆ ಅಗೇನ್ ಪ್ರಿಫಿಕ್ಸ್ಗಳನ್ನು ತಗೊಂಡ್ರೆ, ಕ್ಲೋರಿನ್ ಬಂತು ಅಂದರೆ ಕ್ಲೋರೋ ಅನ್ನೋ ಪ್ರಿಫಿಕ್ಸನ್ನು ಆ್ಯಡ್ ಮಾಡಬೇಕು, ಬ್ರೋಮಿನ್ ಬಂದರೆ ಬ್ರೋಮೋ ಅಂತ ಆ್ಯಡ್ ಮಾಡಬೇಕು. ಇವಿಷ್ಟನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಓಕೆನಾ? ಮೆಮೊರೈಸ್ ಮಾಡಿದರೂ ಓಕೆ. ನೀವು ಇವಿಷ್ಟನ್ನು ಯೂಸ್ ಮಾಡಿಕೊಂಡು ಫೈನಲ್ ಮಾಸ್ಟರ್ ಎಕ್ಸಾಂಪಲನ್ನು ನೋಡೋಣ ಮಕ್ಕಳೇ. ಒಂದು ದೊಡ್ಡ ಕಾಂಪೌಂಡ್ ಕೊಟ್ಟಿದ್ದೇನೆ ನೋಡಿ, CH3 CH3 CH2 CHOH CH3. ಓಕೆನಾ? ಲೆಟ್ಸ್ ಸಾಲ್ವ್ ದಿಸ್ ಲೈಕ್ ಎನ್ ಎಕ್ಸಾಮ್ ಕ್ವೆಶ್ಚನ್. ಫಸ್ಟ್ ಸ್ಟೆಪ್ಪಲ್ಲಿ ನೀವು ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪನ್ನು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಯಾವುದು? OH ಗ್ರೂಪ್ ಅಂದರೆ ಆಲ್ಕೋಹಾಲ್ ಗ್ರೂಪ್. ಸೆಕೆಂಡ್ ಸ್ಟೆಪ್ಪಲ್ಲಿ ಪ್ಯಾರೆಂಟ್ ಚೈನ್ ಕಂಟೈನಿಂಗ್ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪನ್ನು ಐಡೆಂಟಿಫೈ ಮಾಡಬೇಕು. ಅಂದರೆ ಇದು CH3 CH CH2 CHOH CH3. ಓಕೆನಾ? ಇದು ಬರುತ್ತೆ. ಸೊ ಇಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಹೇಳಿ? 1 2 3 4 5 ಕಾರ್ಬನ್ ಆಟಮ್ಸ್ ಇದೆ. ಹಾಗಂದರೆ ರೂಟ್ ವರ್ಡ್ ಪೆಂಟ್ ಅಂತ ಬರುತ್ತೆ. ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಬಂದುಬಿಟ್ಟು ಆಲ್ಕೋಹಾಲ್, ಸೊ ಸಫಿಕ್ಸ್ ಏನು ಬರಬೇಕು? ಆಲ್ ಅಂತ ಬರುತ್ತೆ. ಓಕೆ, ಈಗ ಇದನ್ನು ನಂಬರಿಂಗ್ ಮಾಡೋಣ. ನಂಬರಿಂಗ್ ಮಾಡುವಾಗ ಏನು ನೋಡಬೇಕು? ಇಲ್ಲಿ CH3 ಇದೆ, ಇಲ್ಲಿ OH ಇದೆ. ಇವೆರಡರಲ್ಲಿ ಯಾವ ಗ್ರೂಪಿಗೆ ಲೋವೆಸ್ಟ್ ನಂಬರ್ ಬರಬೇಕು ಹೇಳಿ? ಕರೆಕ್ಟ್, OH ಗ್ರೂಪಿಗೆ. ಸೊ OH ಪಕ್ಕದಿಂದ ನಾವು ನಂಬರ್ ಮಾಡ್ತಾ ಬರೋಣ. 1 2 3 4 5. ಓಕೆನಾ? ಸೊ ಸೆಕೆಂಡ್ ಪೊಸಿಷನಲ್ಲಿ OH ಇದೆ. ಈಗ ಮಿಥೈಲ್ ಸಬ್ಸ್ಟಿಟ್ಯೂಯೆಂಟ್ ಯಾವ ಕಾರ್ಬನಲ್ಲಿದೆ? 4th ಕಾರ್ಬನಲ್ಲಿದೆ. ಕರೆಕ್ಟ್ ಅಲ್ವಾ? ಸೊ OH at carbon 2, methyl at carbon 4. Substituent is methyl group. Functional group suffix is all. Therefore, IUPAC name of this compound is 4-methyl pentane 2-ol. 4-methyl pentane -2-ol. ಎಲ್ಲೂ ಸ್ಪೇಸ್ ಬಿಡಬಾರ್ದು, ಹೈಫನ್ ಎಲ್ಲ ನೆನ್ಪಿಟ್ಕೊಳ್ಳಿ. ಓಕೆನಾ? ಫೈನಲಿ ಈ ರೂಲನ್ನು ನೆನ್ಪಿಟ್ಕೊಳ್ಳಿ. ಡೋಂಟ್ ಟ್ರೈ ಟು ಗೆಸ್ ದ IUPAC ನೇಮ್. ಕಾಂಪೌಂಡ್ ಕೊಟ್ಟಾಗ IUPAC ನೇಮನ್ನು ಗೆಸ್ ಮಾಡ್ಲಿಕ್ಕೆ ಹೋಗಬೇಡಿ. ಬಿಲ್ಡ್ ದ ನೇಮ್ ಸ್ಟೆಪ್ ಬೈ ಸ್ಟೆಪ್. ಏನದು ಸ್ಟೆಪ್ಪು? ಫಸ್ಟು ಪ್ಯಾರೆಂಟ್ ಚೈನ್ ನೋಡಿ, ನಂಬರಿಂಗ್ ಮಾಡಿ, ಸಬ್ಸ್ಟಿಟ್ಯೂಯೆಂಟ್ಸ್ ಫಂಕ್ಷನಲ್ ಗ್ರೂಪನ್ನು ಐಡೆಂಟಿಫೈ ಮಾಡಿ, ಸೊ ದ್ಯಾಟ್ ದಿಸ್ ಗೆಟ್ಸ್ ಮಿನಿಮಮ್ ನಂಬರ್. ಕೊನೆಗೆ ಸಫಿಕ್ಸ್ ಆ್ಯಡ್ ಮಾಡಿ, ಫೈನಲಿ ಕಂಪ್ಲೀಟ್ ನೇಮನ್ನು ಬರೀರಿ. ಗೊತ್ತಾಯ್ತಲ್ಲ?
ಈ ದೊಡ್ಡ ವಿಡಿಯೋದ ಕನ್ಕ್ಲೂಷನಿಗೆ ಬಂದಿದ್ದೇವೆ ನಾವು. ನಾವಿವಾಗ IUPAC ನಾಮೆನ್ಕ್ಲೇಚರ್ನ ಕಂಪ್ಲೀಟ್ ಬೇಸಿಕ್ ಕಾನ್ಸೆಪ್ಟ್ಸನ್ನು ಕಲ್ತಿದ್ದೀವಿ. ಏನೇನು ಕಲ್ತ್ವಿ ಅಂತ ಒಂದ್ಸಲ ನೋಡ್ಕೊಂಡು ಬರೋಣವಾ? IUPAC ಫುಲ್ ಫಾರ್ಮ್ ನೋಡಿದ್ವಿ, ನಾಮೆನ್ಕ್ಲೇಚರ್ ಅಂದರೆ ಏನು ನೋಡಿದ್ವಿ, ಪ್ಯಾರೆಂಟ್ ಚೈನ್, ರೂಟ್ ವರ್ಡ್ಸ್ ಮತ್ತು ನಂಬರಿಂಗ್ ಮಾಡೋದು ಹೇಗೆ ಅಂತ ನೋಡಿದ್ವಿ, ಯಾವುದಕ್ಕೆ ಲೋವೆಸ್ಟ್ ಲೋಕೆಂಟ್ ಕೊಡಬೇಕು ಅಂತ ನೋಡಿದ್ವಿ, ಸಬ್ಸ್ಟಿಟ್ಯೂಯೆಂಟ್ಸ್ ಬಗ್ಗೆ ಕಲ್ತ್ವಿ, ಮಿಥೈಲ್, ಇಥೈಲ್, ಆಮೇಲೆ ಮೋರ್ ದ್ಯಾನ್ ಒನ್ ಇದ್ದರೆ ಡೈ, ಟ್ರೈ, ಟೆಟ್ರಾ ಅಂತ ಕೊಡಬೇಕು ಅಂತ, ಆಮೇಲೆ ಇದ್ರದ್ದು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಬರಿಬೇಕು ಅಂತ ನೋಡಿದ್ವಿ, ಅದೇ ಪ್ರಿಫಿಕ್ಸ್ ಸಫಿಕ್ಸ್ ನೋಡಿದ್ವಿ. ಆಮೇಲೆ IUPAC ನೇಮ್ಸ್ ಆಫ್ ಆಲ್ಕೇನ್ಸ್, ಆಲ್ಕೀನ್ಸ್, ಆಲ್ಕೈನ್ಸ್, ಆಲ್ಕಹಾಲ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್, ಹ್ಯಾಲೋ ಕಾಂಪೌಂಡ್ಸ್, ಅಮೈನ್ಸ್ ಇಷ್ಟನ್ನು ಹೇಗೆ ಬರೆಯೋದು ಅಂತ ನೋಡಿದ್ವಿ. ಅಂದರೆ ಇವೆಲ್ಲ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ಗಳು, ಅದರ ಪ್ರಿಫರೆನ್ಸ್ ಹೇಗಿರುತ್ತೆ ಅಂತ ಆ ಲಿಸ್ಟನ್ನು ನೋಡಿದ್ವಿ. ಅದನ್ನು ನೀವು ಮೆಮರೈಸ್ ಮಾಡ್ಕೊಳ್ಳಿ. ಆಮೇಲೆ ಮಕ್ಕಳು ಮಾಡೋವಂಥ ಕಾಮನ್ ಮಿಸ್ಟೇಕ್ಸ್ ಏನೇನು ಅಂತ ನೋಡಿದ್ವಿ, ಸೊ ದ್ಯಾಟ್ ನೀವು ಆ ಮಿಸ್ಟೇಕ್ಸ್ ಮಾಡದೇ ಇರ್ಬೋದು. ಓಕೆ ಅಲ್ಲ ಮಕ್ಕಳೇ? ಇವಿಷ್ಟು ಅಬೌಟ್ IUPAC ನಾಮೆನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸೊ ಇದಿಷ್ಟು ಗೊತ್ತಿದ್ರೆ ಸಾಕಾಗಲ್ಲ, ನೀವು ತುಂಬ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 30 ಎಕ್ಸಾಂಪಲ್ಸ್ ಜೊತೆಗೆ ಬರ್ತೇನೆ. ನಾವು ಒಟ್ಟಿಗೆ ಅದನ್ನು ಸಾಲ್ವ್ ಮಾಡೋಣ. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.